भगवते वासुदेवाय। नमो ओं विष्णुपादाय कृष्णप्रेष्ठाय भूतले श्रीमते निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। चैव नरोत्तमं देवीं सरस्वतीं व्यासं ततो जयामुदीरये। नष्टप्रायेषु भद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठिकी। तदा रजस्तमो भावा कामलोभादयश्च चेतयेतर्हनाविद्धं सितं सत्त्वे प्रसीदति। एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते। विद्यते हृदयग्रन्थि छिद्यन्ते सर्वसंशय क्षीयन्ते चास्य कर्माणि द्रष्ट एव आत्मनीश्वरे। हरे कृष्ण। ಶ್ರೀಮದ್ಭಾಗವತಂ ಸ್ಕಂದ 1 ಅಧ್ಯಾಯ 5 ಶ್ಲೋಕ ನಂಬರ್ 23 ನೋಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಹರಿನಾಮದ ಬಗ್ಗೆ ಹೇಳ್ಕೊಳ್ಳೋಣ. ಹರಿನಾಮದಲ್ಲಿ ನಮ್ಮ ಅಪರಾಧ ಯುಕ್ತವಾಗಿರೋದು, ನಾಮ ಅಪರಾಧ ಸಹಿತವಾಗಿ ಮ್ಯೂಟ್ ಮಾಡ್ಕೊಳ್ಳ ನಂದ. ಹರೇ ಕೃಷ್ಣ ಪ್ರಭು, ಊಟ ಆಗಿದೆ ಪ್ರಭು. ಮಾಡ್ತಾ ಇರೋದು. ಎರಡನೇದು ನಾಮಾಭಾಸ ಮತ್ತೆ ಶುದ್ಧ ನಾಮ. ಇವಾಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ನಾಮನ ಅಪರಾಧ ಯುಕ್ತವಾಗಿ, ಅಪರಾಧ ಸಹಿತವಾಗಿ ಮಾಡ್ತಾರಂತ ಜಪ. ಸೊ ಅಪರಾಧ ಸಹಿತವಾಗಿ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ ನಮ್ಮ ಅಪರಾಧ 5 ಅಪರಾಧಗಳನ್ನ ಡಿಸ್ಕಸ್ ಮಾಡಿದೀವಿ. ಮತ್ತು ಇವತ್ತು 6ನೇದು. 5 ಅಪರಾಧಗಳು ಯಾವುದು? ಮೊದಲನೇದು ಗುರು ಅವಜ್ಞ, ಗುರುದು ಸಾಧು ನಿಂದ, ಸಾಧುದು ಭಕ್ತರನ್ನ ನಿಂದನೆ ಮಾಡೋದು. ಸೊ ಶುದ್ಧ ಭಕ್ತರದು ನಿಂದನೆ ಮಾಡೋದು ಮೊದಲನೇ ಅಪರಾಧ, ನಾಮದ ಬಗ್ಗೆ ಇರೋಂಥ ಅಪರಾಧ ಮೊದಲನೇದು. ಎರಡನೇದು ಬೇರೆ ದೇವತೆಗಳನ್ನ ಭಗವಂತಂದು ನಾಮಕ್ಕೆ, ವಿಷ್ಣು ನಾಮಕ್ಕೆ ಸಮ ಎಂದು ಭಾವನೆ ಮಾಡೋದು ಎರಡನೇದು. ಮೂರನೇದು ಗುರುವಾಕ್ಯನ ಕೇಳದೆ ಇರೋದು, ಅವಜ್ಞ ಮಾಡೋದು, ಗುರುವಾಕ್ಯನ ತಿರಸ್ಕಾರ ಮಾಡೋದು ಮೂರನೇ ಅಪರಾಧ. ಮತ್ತೆ 4ನೇದು ಶ್ರುತಿ ಶಾಸ್ತ್ರನ ನಿಂದನೆ ಮಾಡೋದು, ಶಾಸ್ತ್ರನ ಇಲ್ಲ ಅಂತ ಅಲ್ಗಡಿಯೋದು, ಶಾಸ್ತ್ರದ ಬಗ್ಗೆ ತುಂಬಾ ಶಾಸ್ತ್ರದಲ್ಲಿ ಹೇಳಿದಂತ ಮಾತನ್ನ ತಿರಸ್ಕಾರ ಮಾಡೋದು. ಸೊ ಇದು ಅಪರಾಧ. ಮತ್ತೆ 5ನೇದು
ಭಗವಂತನ ನಾಮಕ್ಕೆ ಯಾವುದೋ ಒಂದು ವ್ಯಾಖ್ಯಾನನ ಹೇಳೋದು, ನಮ್ದೇ ಆದಂತ ವ್ಯಾಖ್ಯಾನನ ಹೇಳೋದು. ಸೊ ಇದರ ಅರ್ಥ ಬೇರೆ ಅರ್ಥನ ಕಲ್ಪಿಸ್ಕೊಳ್ಳೋದು ಭಗವಂತ ನಾಮಕ್ಕೆ. ಇದು 5ನೇ ಅಪರಾಧ. ಇವತ್ತು 6ನೇ ಅಪರಾಧ. ಸೊ ಅಂದ್ರೆ ನಾಮನ ಜಪ ಮಾಡ್ತಾ ಇದೀವಿ, ಅಪರಾಧ ಸಹಿತವಾಗಿ ಜಪ ಮಾಡ್ತಾ ಇದೀವಿ. ಸೊ ಇವಾಗ ನಾವು ಮಾಡ್ತಾ ಇದ್ದೀವಿ ಅಪರಾಧ ಸಹಿತವಾಗಿ ಮಾಡಂತ ಇದು. ಇದರಲ್ಲಿ 3 ವಿಧ ಇದೆ. ಅಪರಾಧ ಸಹಿತವಾಗಿ ಮಾಡೋದು, ನಾಮ ಆಭಾಸ ಅಂದ್ರೆ ಅಪರಾಧ ಇರಲ್ಲ ಬಟ್ ಆಭಾಸ ಇರುತ್ತೆ ಅಷ್ಟೇ, ಶುದ್ಧ ನಾಮ ಇರಲ್ಲ ಅದರಲ್ಲಿ. 2ನೇದು. 3ನೇದು ಶುದ್ಧ ನಾಮ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ನಾಮ ಅಪರಾಧ ಯುಕ್ತವಾಗಿರಂತ 6ನೇ ಅಪರಾಧ. ನಾಮ ಬಲೆ ಪಾಪ ಬುದ್ಧಿ. ನಾಮ ಬಲೆ ಪಾಪ ಬುದ್ಧಿ. ಸೊ ಆಕ್ಚುಲಿ ಸಂಸ್ಕೃತ ಇದು, ಸಾರಿ ಇದು ಬೆಂಗಾಲಿ. ಏನ್ ಹೇಳಿದೆ, ನಾಮದ ಬಲದಿಂದ ಪಾಪ ಕಾರ್ಯಗಳನ್ನ ಮಾಡೋದು. ಅದೇ ನಾನು ಕೇಳಿದ್ದು. ನಾಮದ ಬಲದಿಂದ ಪಾಪ ಕಾರ್ಯ ಮಾಡೋದು. ನಾಮ ಬಲೆ ಪಾಪ ಬುದ್ಧಿ. ನಾಮದ್ದು ಇವಾಗ ನಮ್ಗೆ ನಾಮ ಎಲ್ಲಾ ಪಾಪದಿಂದ ಮುಕ್ತನಾಗಿ ಮಾಡ್ತಾ ಇದೆ. ಸೊ ಏನ್ ಭಗವಂತ ನಾಮ ಜಪ ಮಾಡ್ತಾ ಇದೀವೋ ಅದು ನಮ್ಮನ್ನ ಪಾಪದಿಂದ ಮುಕ್ತನಾಗಿ ಮಾಡುತ್ತೆ. ಸೊ ಈ ತರ ಅನ್ಕೊಂಡು ಪಾಪ ಮಾಡ್ತಾನೆ ಇರೋದು, ನಾಮ ಜಪ ಮಾಡಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು, ಮತ್ತೆ ತಿರ್ಗಾ ಪಾಪ ಮಾಡೋದು, ನಾಮ ಜಪದಿಂದ ನಿವಾರಣೆ ಮಾಡ್ಕೊಳ್ಳೋದು. ಈ ತರ ಬುದ್ಧಿ ಇದು ಅಪರಾಧ ಬುದ್ಧಿ. ಸೊ ನಾಮದ ವಿರುದ್ಧವಾಗಿ ಮಾಡೋಂಥ ಅಪರಾಧ. ಸೊ ಇದನ್ನ ಮಾಡಬಾರ್ದು ಅಂತ. ಸೊ ಇದು 6ನೇ ಅಪರಾಧ. ಸೊ ನೋಡಿ, ನಾಮ ನಮ್ಮನ್ನ ಎಲ್ಲ ಪಾಪ ಕಾರ್ಯಗಳಿಂದ ಬಿಡುಗಡೆ ಮಾಡುತ್ತೆ. ಯಾವಾಗ ನಾವು ನಾಮ ಜಪ ಮಾಡ್ತಾ ಇರ್ತೀವೋ, ನಾಮ ಜಪ ಮಾಡ್ತಾ ಮಾಡ್ತಾ ನಮ್ದು ಎಲ್ಲ ಅಪರಾಧಗಳಿಂದ ನಾವು ಶುದ್ಧ ಆಗ್ತಾ ಇರ್ತೀವಿ. ಶುದ್ಧ ಆಗ್ತಾ ಇದ್ದಂಗೆ ಮತ್ತೆ ತಿರ್ಗಾ ಒಬ್ಬ ವ್ಯಕ್ತಿ ಯೋಚನೆ ಮಾಡೋದು, ಓಕೆ ನಾಮ ಜಪ ಮಾಡೋದ್ರಿಂದ ನಾನು ಶುದ್ಧ ಆಗ್ತಾ ಇದ್ದೀನಿ, ಅಪರಾಧ ಮಾಡೋದು, ಮತ್ತೆ ನಾಮ ಜಪ ಮಾಡೋದು, ಮತ್ತೆ ತಿರ್ಗಾ ಕಳ್ಕೊಳ್ಳೋದು, ಅಪರಾಧ ಮಾಡೋದು, ಇದೇ ತರ ಹೋಗ್ತಾ ಇರಬಾರ್ದು. ಇದು ನಾಮದ ವಿರುದ್ಧವಾಗಿರುವಂತ ಅಪರಾಧ. ಇದನ್ನ ಮಾಡಬಾರ್ದು. ಸೊ ಇದನ್ನ ಮಾಡೋದ್ರಿಂದ ನಮ್ಗೆ ಏನು, ಭಗವಂತನ ನಾಮದಿಂದ ರುಚಿ ಸಿಗಲ್ಲ, ಭಗವಂತನ ಪ್ರೇಮ ಭಕ್ತಿ ಸಿಗಲ್ಲ. ಸೊ ಈ ತರ ಇದು ದೊಡ್ಡ ಅಫೆನ್ಸ್ ಇದು. ಯಾಕೆಂದ್ರೆ ಈ ದೇಹ ಆಕ್ಚುಲಿ ಏನಿದೆ ಈ ದೇಹದಿಂದ ಆಗಿರೋಂಥ ಈ ಮನಸ್ಸು ಯಾವಾಗಲೂ ನಮ್ಮ ಮನಸ್ಸು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರುತ್ತೆ, ಕೆಟ್ಟದನ್ನೇ ಹುಡುಕ್ತಾ ಇರುತ್ತೆ. ಯಾಕೆಂತಂದ್ರೆ ಹಿಂದಿನ ಹಿಂದಿನ ಅಭ್ಯಾಸ ಆಗ್ಬಿಟ್ಟು ಮನಸ್ಸು ಯಾವಾಗಲೂ ಕೆಟ್ಟದಕ್ಕೆ ಹೋಗ್ತಾ ಇರುತ್ತೆ. ಸೊ ಕೆಟ್ಟದು ಹೋಗ್ತಾ ಇದೆ, ನಾವು ಆ ಕೆಟ್ಟದಿಂದ ತೆಗೆದಾಕೋಸ್ಕರ ನಾಮ ಜಪ ಮಾಡ್ತಾ ಇದೀವಿ, ಭಕ್ತಿ ಸೇವೆ ಮಾಡ್ತಾ ಇದೀವಿ ಅಲ್ವಾ. ಸೊ ಅದರಿಂದ ಆಚೆಗೆ ಬರೋಕ್ಕೋಸ್ಕರ, ಅದನ್ನ ನಮ್ಮ ಮನಸ್ಸಿಂದ ತೆಗೆದಾಕೋಸ್ಕರ. ಸೊ ಒಬ್ಬ ವ್ಯಕ್ತಿ ಬೇಕು ಅಂತ ಮತ್ತೆ ತಿರ್ಗಾ ನಾಮ ಜಪ ಮಾಡೋದು, ಈ ಕಡೆ ತಪ್ಪು ಮಾಡೋದು, ತಿರ್ಗಾ ಈ ಕಡೆ ಪಾಪ ಮಾಡೋದು, ಈ ಕಡೆ ನಾಮದಿಂದ ಅದನ್ನ ಹೋಗ್ಲಾಡ್ಸ್ಕೊಳ್ಳೋದು, ಇದೇ ತರ ಆಗ್ತಾ ಇದ್ರೆ ಹೆಂಗಿರುತ್ತದು? ಒಬ್ಬ ವ್ಯಕ್ತಿ ಶುದ್ಧ ಆಗೋಕ್ಕೋಸ್ಕರ ನೀರು ಸ್ನಾನ ಮಾಡೋದು, ಮತ್ತೆ ಹೋಗಿ ತಿರ್ಗಾ ಅಶುದ್ಧ ಆಗೋದು, ಮತ್ತೆ ಸ್ನಾನ ಮಾಡೋದು, ಅಶುದ್ಧ ಆಗೋದು, ಇದು ಎಷ್ಟು ಸರಿಯಾಗಿರುತ್ತೆ? ಆನೆ ಮಾಡುತ್ತಲ್ಲ ಹಂಗೆ, ಆನೆ ನೀಟಾಗಿ ಸ್ನಾನ ಮಾಡುತ್ತೆ, ದಡಕ್ಕೆ ಬಂದಿದ ತಕ್ಷಣ ಮತ್ತೆ ತಿರ್ಗಾ ಧೂಳನ್ನ ಮೈ ಮೇಲೆ ಹಾಕತ್ತಲ್ಲ, ಆ ಥರ. ಸೊ ಇದು ಆಗಬಾರ್ದು. ಸೊ ಇದು ಅಪರಾಧ ಆಗುತ್ತೆ, ನಾಮದ ಮೇಲೆ ಮಾಡೋಂಥ ಅಪರಾಧ ಆಗುತ್ತೆ. ಇದನ್ನು ಒಬ್ಬ ವ್ಯಕ್ತಿ ನಿಲ್ಲಿಸ್ಬೇಕಿದೆ. ಎಲ್ಲಿವರೆಗೆ ಈ ಥರ ಮಾಡ್ತಾನೋ ಅಲ್ಲಿವರೆಗೂ ಭಗವಂತನ ನಾಮದ್ದು ಪ್ರೇಮ ಭಕ್ತಿ ಅನ್ನೋದು ಸಿಗೋದಿಲ್ಲ ಆ ವ್ಯಕ್ತಿಗೆ. ಓಕೆ. ಸೊ ಈ ಅಪರಾಧನ ಎಷ್ಟಾಗುತ್ತೋ ಅಷ್ಟು ನಿಲ್ಲಿಸಲೇಬೇಕು. ಸೊ ಈ ಅಪರಾಧ ತನ್ನಿಂದ ಆಗದಂತೆ ಒಬ್ಬ ವ್ಯಕ್ತಿ ನೋಡ್ಕೋಬೇಕು. ಅವಾಗ ಮಾತ್ರ ಅವನು ನಾಮಾಭಾಸ ಮತ್ತೆ ಶುದ್ಧ ನಾಮದ ಕಡೆ ಹೋಗೋಕ್ಕೆ ಸಾಧ್ಯ, ಈ ಅಪರಾಧ ಯುಕ್ತವಾಗಿರೋಂಥ ನಾಮದಿಂದ. ಮತ್ತೆ 7ನೇದು, ಶ್ರದ್ಧಾಹೀನ ಜನೆ ನಾಮ ಉಪದೇಶ. ಶ್ರದ್ಧಾಹೀನ ಜನೆ ನಾಮ ಉಪದೇಶ. ಶ್ರದ್ಧೆ ಇಲ್ಲದೆ ಇರೋಂಥ ವ್ಯಕ್ತಿಗೆ ನಾಮದ ಮಹಿಮೆನ ಹೇಳೋದು, ಇದೊಂದು ಅಪರಾಧ. ಆಕ್ಚುಲಿ ಒಬ್ಬ ವ್ಯಕ್ತಿಗೆ ಶ್ರದ್ಧೆ ಇರಲ್ಲ ಯಾವ್ದ ಮೇಲೆ, ಭಗವಂತನ ಮೇಲಾಗ್ಲಿ, ನಾಮದ ಮೇಲಾಗ್ಲಿ, ಶಾಸ್ತ್ರದ ಮೇಲಾಗ್ಲಿ, ಸಾಧುಗಳ ಮೇಲಾಗ್ಲಿ, ಅವನಿಗೆ ಏನಿಲ್ಲ, ಶ್ರದ್ಧೆ ಇಲ್ಲ, ಶ್ರದ್ಧೆ ಇಲ್ಲ ಅವನಿಗೆ. ಸೊ ಅಂಥವನಿಗೆ ನಾಮದ್ದು ಮಹಿಮೆನ ಹೇಳೋದು,
ನಾಮದಲ್ಲಿ ನಾಮ ಏನ್ ಮಾಡುತ್ತೆ, ನಮಗೆ ನಾಮ ಎಷ್ಟೊಂದು ಒಳ್ಳೇದು ಅಂತ ಮಹಿಮೆನೆ ಹೇಳೋದು. ನೋಡಿ, ನಾವು ಪ್ರೀಚಿಂಗ್ ಮಾಡ್ತಾ ಇರೋದು ಅಭಕ್ತನಿಗೆ, ಶ್ರದ್ಧೆ ಇಲ್ಲದೆ ಇರೋನಿಗೆ ಪ್ರೀಚಿಂಗ್ ಮಾಡ್ತಾ ಇರೋದು. ಈ ಪ್ರೀಚಿಂಗ್ ಮಾಡುವಾಗ ನಾಮದ ವಿಷಯ ಹೇಳಲೇಬೇಕಲ್ಲ. ಹೆಂಗೆ ಇದನ್ನ ಅವಾಯ್ಡ್ ಮಾಡೋದು? ಹೆಂಗೆ ಅವನಿಗೆ ಹೇಳಬೇಕು, ಈ ಕಡೆ ಅವನಿಗೆ ಶ್ರದ್ಧೆ ಏನಾಗಿದ್ದಾನೆ, ಈ ಅಪರಾಧ ಆಗುತ್ತೆ ಅವನಿಗೆ ಹೇಳೋದು. ಇದು ನಾಮದ ಮಹಿಮೆ ಹೇಳಬೇಡಿ. ಅಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡಿ ಅಂತೇಳಿ ಸೊ ಭಗವಂತನ ಪೂರ್ಣ ಮಹಿಮೆನ ಅವನಿಗೆ ಹೇಳಕ್ ಹೋಗ್ಬಿಡಿ. ಭಗವಂತನ ಲೀಲೆ ಬಗ್ಗೆ ಆಗಲಿ, ಭಗವಂತನ ಮೇಲೆ ಅವನಿಗೆ ದ್ವೇಷ ಬರತರ ಮಾತ್ರ ಮಾಡಬೇಡಿ. ಅಂದ್ರೆ ನಾಮ ಜಪ, ಹರೇ ಕೃಷ್ಣ ಮಂತ್ರ ಭಗವಂತನ ನಾಮ ಜಪ ಮಾಡೋದ್ರಿಂದ ನೀನು ಶುದ್ಧ ಆಗ್ತೀಯ. ಶುದ್ಧ ಆಗಿ ನಿನಗೆ ಎಲ್ಲ ಒಳ್ಳೇದಾಗತ್ತೆ. ಸೊ ಈ ಭೌತಿಕ ಪ್ರಪಂಚದಿಂದ ನಿನಗೆ ಒಳ್ಳೇದಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ಇಷ್ಟು ಮಾತ್ರ ಅವನಿಗೆ ಹೇಳಿ ಭಗವಂತನ ನಾಮ ಜಪ ಮಾಡೋಕ್ಕೋಸ್ಕರ ಅವನಿಗೆ ಹೇಳ್ಬೋದು ಅಷ್ಟೆ. ಇದು ಬಿಟ್ಟು ಭಗವಂತಂದು ಗೌಪ್ಯವಾಗಿರೋಂಥ ಲೀಲೆನ ಹೇಳ್ಕೊಂಡು, ಭಗವಂತನ ಲೀಲೆನ ಅವನಿಗೆ ಹೇಳ್ಕೊಂಡು, ಇಲ್ಲ ಮಹಿಮೆನ ಅವನಿಗೆ ತುಂಬಾ ಇದಾಗಿ ಮಹಿಮೆನ ಹೇಳೋದು ಅಪರಾಧ. ಭಗವಂತನ ಮಹಿಮೆ ಇಷ್ಟೊಂದು ಒಳ್ಳೇದು ಅಂತ ಹೇಳೋದು ಅಪರಾಧ ಆಗುತ್ತೆ. ಸೊ ಅವನಿಗೆ ಗೊತ್ತಾಗೋವರೆಗೂ ಇದು ಹೇಳಕ್ ಹೋಗ್ಬಾರ್ದು. ಆ ವ್ಯಕ್ತಿಗೆ ನಾಮದು ಭಗವಂತನ ವಿಷಯ ಆಗಲಿ, ನಾಮದ ಮಹಿಮೆ ಆಗಲಿ ಗೊತ್ತಾಗೋವರೆಗೂ ಇದನ್ನ ಹೇಳ್ಬಾರ್ದು. ಸೊ ಇದು ಒಂದು ಅಪರಾಧ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿಗೆ ಈ ತರ ಮಾಡೋದು. ಯಾರಿಗೆ ಕೇಳಿಸ್ಕೊಂಡ ಅಪರಾಧ ಅಲ್ಲ, ಹೇಳ್ದವನಿಗೆ. ಯಾಕೆಂದ್ರೆ ಅವನು ಆ ಥರ ಮಾಡಿದಾಗ ಅವನಿಗೆ ಗೊತ್ತಿಲ್ಲದಾಗ ಏನ್ ಮಾಡ್ತಾನೆ, ಭಗವಂತನ ನಾಮನ ಅವನು ಮಿಸ್ಯೂಸ್ ಮಾಡ್ಕೊತಾನೆ. ಮತ್ತೆ ಭಗವಂತನ ಬಗ್ಗೆ ಅವಹೇಳನ ಮಾಡ್ತಾನೆ. ಅರೆ ಭಗವಂತ ಈ ತರ ಮಾಡ್ತಾನೆ, ಭಗವಂತ ಈ ತರ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಭಗವಂತನೇ ಅವಹೇಳನ ಮಾಡ್ತಾನೆ, ನಿಂದನೆ ಮಾಡ್ತಾನೆ. ಸೊ ಅವಾಗ ಅಪರಾಧ ಆಗುತ್ತೆ. ಅವನ ಕಡೆಯಿಂದ ಅಪರಾಧ ಆಗೋದು ನಮ್ಗದು ತಟ್ಟುತ್ತೆ. ಯಾಕೆ? ನೀನು ತಾನೇ ಅವನಿಗೆ ಆ ಥರ ಹೇಳ್ಕೊಟ್ಟಿದ್ದು. ಸೊ ಭಗವಂತನ ನಾಮದ ಮಹಿಮೆನ ಹೇಳಿದ್ದು. ಸೊ ಅದನ್ನೇ ಆ ಥರ ಹೇಳ್ಬಾರ್ದು. ಸೊ ಇದು ಅಪರಾಧ ಆಗುತ್ತೆ. ಹೇಳ್ಕೊಟ್ಟವನಿಗೂ ಕೂಡ ಮಾಡ್ದವನಿಗೂ ಕೂಡ ಇಬ್ರಿಗೂ ಅಪರಾಧ ಆಗುತ್ತೆ. ಇದನ್ನ ಒಬ್ಬ ಅವಾಯ್ಡ್ ಮಾಡಬೇಕು. ಜಸ್ಟ್ ಫಸ್ಟ್ ಹೇಳುವಾಗ ಹೇಳಿ ಅಷ್ಟೇ, ಭಗವಂತ ನಾಮ ಜಪ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ. ಭೌತಿಕವಾಗಿ ಒಳ್ಳೇದಾಗುತ್ತೆ ಅಂತೇಳಿ ತೊಂದರೆ ಇಲ್ಲ. ಭೌತಿಕವಾಗಿ ನಿಮ್ಗೆ ಭೌತಿಕವಾಗಿ ಒಳ್ಳೇದಾಗದೇ ಆಗುತ್ತಲ್ವಾ? ಇದನ್ನ ನಾವು ಸುಳ್ಳು ಹೇಳ್ತಿದೀವಿ ಇಲ್ಲ ತಾನೆ? ಭೌತಿಕವಾಗಿ ಆಗುತ್ತೆ ಅವನಿಗೆ. ಸೊ ಈ ತರ ಒಳ್ಳೇದಾಗುತ್ತೆ ಇಷ್ಟು ಮಾತ್ರ ಹೇಳಿ ಅವನಿಗೆ ಭಗವಂತ ನಾಮ ಜಪ ಮಾಡೋ ತರ ಮಾಡಬೇಕು. ಭಗವಂತಂದು ಸಾಧಾರಣವಾಗಿರೋಂಥ ಇದನ್ನ ಹೇಳ್ಬೇಕು ಅಷ್ಟೇ. ಭಗವಂತನ ವಿಚಾರ ಪೂರ್ಣ ಮಹಿಮೆನಾಗ್ಲಿ, ಭಗವಂತನ ಲೀಲೆನಾಗ್ಲಿ, ಅವನಿಗೆ ಗೌಪ್ಯವಾಗಿರೋ ಲೀಲೆನ, ಎಸ್ಪೆಷಲಿ ರಾಧಾ ಕೃಷ್ಣಂದು ಭಾವ ರೂಪ ಇದೆಯಲ್ಲ, ಗೋಪಿಯರ ಭಾವ, ಇದನ್ನ ಹೇಳಕ್ಕೆ ಹೋಗ್ಬಾರ್ದು ಹೊಸ ಯುವತಿಗೆ. ಇದು ಏನಾಗುತ್ತೆ, ಇರೋದ್ರಿಂದ ಅಪರಾಧ, ನಾಮ ಅಪರಾಧ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಸೊ ಇದೊಂದು ದೊಡ್ಡ ಅಪರಾಧ. ಇದನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ 8ನೇದು, ಅನ್ಯ ಶುಭ ಕರ್ಮ ಸಹ ಹರಿನಾಮ ಸಮಾನ. ಏನಿದು? ಅನ್ಯ ಶುಭ ಕರ್ಮ, ಬೇರೆ ಶುಭ ಕರ್ಮಗಳು, ನಾವೇನು ಶುಭ ಕರ್ಮ ಅಂತ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕರ್ಮ ವಿಧಿ ವಿಧಾನಗಳನ್ನ ಅನುಸರಿಸ್ತಾ ಇದ್ದೀವಲ್ಲ, ಇವು ಸಹ ಹರಿನಾಮ ಸಮಾನ, ಹರಿನಾಮಕ್ಕೆ ಸಮಾನ ಆಗುತ್ತೆ. ಬೇರೆ ಏನೇ ಮಾಡಿದ್ರು ಕರ್ಮಕಾಂಡದಲ್ಲಿ ಮಾಡ್ತೀವಲ್ಲ, ಈ ಕರ್ಮಕಾಂಡದಲ್ಲಿ ಮಾಡದಂಥ ವಿಷಯಗಳೆಲ್ಲ ಹರಿನಾಮಕ್ಕೆ ಸಮ ಆಗುತ್ತೆ ಅಂತ ಕರ್ಮಕಾಂಡದಲ್ಲಿ ಬರೋಂಥ ವಿಷಯಗಳನ್ನ ಮಾಡೋದು. ಇದನ್ನ ಈ ತರ ತಿಳ್ಕೊಂಡು ಹರಿನಾಮಕ್ಕೆ ಸಮ ಆಗುತ್ತೆ ಅಂತ ಕರ್ಮಕಾಂಡದಲ್ಲಿ ಬರೋಂಥ ವಿಚಾರಗಳನ್ನ ಆಚರಣೆ ಮಾಡೋದು, ಇದೊಂದು ಅಪರಾಧ. ಏನು ಕರ್ಮಕಾಂಡದಲ್ಲಿ ವಿಚಾರ ಬರೋದು? ಸೊ ಕರ್ಮಕಾಂಡದಲ್ಲಿ ದೇವತೆ ಆರಾಧನೆ ಮಾಡುವಂತ ಬರುತ್ತೆ. ಸೊ ಇಲ್ಲ ವಿಧಿ ವಿಧಾನ ಈ ತರ ಮಾಡಬೇಕು ಅಂತ ಬರುತ್ತೆ. ಸೊ ತಂದೆ ತಾಯಿಗಳಿಗೆ ಮಾಡ್ತೀವಲ್ಲ ಶ್ರಾದ್ದ ಕಾರ್ಯ, ಇವು ಬರ್ತವೆ. ಇವೆಲ್ಲ ಕರ್ಮಕಾಂಡದಲ್ಲಿ ಬರೋಂಥದ್ದು. ಸೊ ಕರ್ಮಕಾಂಡದಲ್ಲಿ ಇದು ಒಳ್ಳೇದಾಗ್ಲಿ ಅಂತ ಮಾಡೋದು. ಸೊ ತಂದೆ ತಾಯಿದು ವಿಧಿವಿಧಾನ ಮಾಡಬಾರ್ದು ಅಂತಲ್ಲ, ಆದರೆ ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾಡಬೇಕು, ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಮಾಡಬಾರ್ದು. ಸೊ ಅದು ಅಪರಾಧ ಆಗುತ್ತೆ. ಯಾವಾಗ ತಿಳ್ಕೊಂಡಿರ್ತೀನಿ ಏನಂತ, ಹರಿನಾಮ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತೀನಿ, ಅವಾಗ ಬೇರೆ ಇದನ್ನ ಶ್ರಾದ್ದ ಕರ್ಮ, ಆ ಕರ್ಮ ಇದೆಲ್ಲ, ಈ ಕರ್ಮ ಎಲ್ಲ ಹರಿನಾಮಕ್ಕೆ ಸಮ ಆಗುತ್ತೆ ಅಂತ ಮಾಡೋದು. ಈ ಕಡೆ ಹರಿನಾಮದ ಮಹಿಮೆ ತಿಳ್ಕೊಂಡಿರ್ತೀನಿ, ಹರಿನಾಮ ಎಷ್ಟು ಮಹತ್ವವಾಗಿರೋದು ತಿಳ್ಕೊಂಡಿರ್ತೀನಿ, ಜೊತೆಗೆ ಏನ್ ಮಾಡೋದು, ಇವನು ಮಾಡಿದ್ರು ಕೂಡ ಅದಕ್ಕೆ ಸಮ ಆಗುತ್ತೆ ಅಂತ ಮಾಡೋದು. ಹರಿನಾಮದ ಮಹಿಮೆ ಗೊತ್ತಿಲ್ದಿರಬೇಕಾದ್ರೆ ಕರ್ಮಕಾಂಡದಲ್ಲಿ ಏನು ವಿಧಿ ವಿಧಾನ ಬರುತ್ತೋ ಆಚರಣೆ ಮಾಡ್ಲಿ, ಏನೋ ಅದ್ರಲ್ಲಿ ಏನ್ ಸಿಗ್ಬೇಕೋ ಸಿಗುತ್ತೆ.
ಹರಿನಾಮದ ಮಹಿಮೆನೂ ತಿಳ್ಕೊಂಡು ಭಗವಂತನ ಬಗ್ಗೆ ತಿಳ್ಕೊಂಡು ಕೂಡ ಯಾರು ಈ ಕರ್ಮಕಾಂಡದಲ್ಲಿ ಬರೋಂಥದ್ದು ಎಲ್ಲದೂ ಕೂಡ ಹರಿನಾಮಕ್ಕೆ ಸಮ ಆಗುತ್ತೆ ಅಂತ ಏನಾರ ಭಾವಿಸ್ಕೊಂಡ್ರೆ ಅದೊಂದು ಅಪರಾಧ. ಆ ಥರ ಮಾಡಬಾರ್ದು. ಸೊ ಹರಿನಾಮಕ್ಕೆ ಭಗವಂತಂದು ಹರಿನಾಮ ಅನ್ನೋದು ಎಲ್ಲದಕ್ಕಿಂತ ಮೇಲಿರೋದು, ಅದಕ್ಕೆ ಸಮ ಆಗುತ್ತೆ ಈ ಭೌತಿಕ ವಿಚಾರಗಳು. ಯಾವುದೇ ನೋಡಿ, ಯಾವುದೇ ಶ್ರಾದ್ದ ಕರ್ಮ, ಶುಭ ಕರ್ಮ ಅದು ವಿಷಯದ ಬಗ್ಗೆ ಮಾತಾಡೋದು. ಶುಭ ಕರ್ಮ ಅಂತಂದ್ರೇನು, ಅದೇ ಭೌತಿಕ ಸಂಬಂಧಪಟ್ಟಿದ್ದು, ಭೌತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಅದೆಂಗೆ ಭಗವಂತಂದು ಹರಿನಾಮಕ್ಕೆ ಸಮ ಆಗುತ್ತದು? ಹರಿನಾಮ ಬಂದು ಆಧ್ಯಾತ್ಮಿಕ. ಈ ಭೌತಿಕ ವಿಚಾರಗಳು ಈ ಒಂದು ಏನೋ ಬೇರೆ ವಿಚಾರಗಳು, ಕರ್ಮಕಾಂಡದಲ್ಲಿ ಬರುವಂಥ ವಿಚಾರಗಳು ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋದು. ಅದೆಂಗೆ ಅದಕ್ಕೆ ಸಮ ಆಗುತ್ತೆ? ಈ ಥರ ಸಮ ಅಂತ ಮಾಡಿದ್ರೆ ಅದು ಅಪರಾಧ ಆಗುತ್ತಲ್ಲ. ಅದಕ್ಕೋಸ್ಕರ ಇದೊಂದು ಅಪರಾಧ ಆಗುತ್ತೆ. ಸೊ ಅದನ್ನ ಮಾಡಬಾರ್ದು. ಯಾವುದೂ ಕೂಡ ಈ ಭೌತಿಕ ವಿಚಾರ ಯಾವುದೂ ಕೂಡ ಭಗವಂತ ನಾಮಕ್ಕೆ ಸಮ ಆಗೋದಿಲ್ಲ. ಅಂಥದೇ ವಿಚಾರ ಆಗಲಿ, ಅದೆಷ್ಟೇ ದೊಡ್ಡ ವಿಚಾರ ಆಗಿರಲಿ, ಅದು ಈವನ್ ಶಿವ ಬ್ರಹ್ಮನ ವಿಚಾರನೇ ಆಗಿರಲಿ, ಅವು ಕೂಡ ಹರಿನಾಮ ಭಗವಂತ ನಾಮಕ್ಕೆ ಸಮ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಇದು ಅಫೆನ್ಸ್ ಆಗುತ್ತೆ, ಇದು ಅಫೆನ್ಸ್ ಆಗುತ್ತೆ ಅಂದರೆ ಯಾವಾಗ ನಾವು ಮಾಯಾವಾದಿ ಜೊತೆ ಸೇರಿಕೊಂಡಾಗ ಈ ತಪ್ಪು ನಮ್ಮಿಂದ ಆಗ್ಬಿಡುತ್ತೆ. ಮಾಯಾವಾದಿ ಅಂದರೆ ಸೊ ಭಗವಂತ ಬೇರೆಯವರೆಲ್ಲ ಒಂದು ಅಂತ ಹೇಳ್ತಾನಲ್ಲ, ಅವನ ಜೊತೆ ಸೇರಿಕೊಂಡಾಗ ಈ ಅಪರಾಧ ತಾಂತಾನೆ ಆಗ್ಬಿಡುತ್ತೆ. ಯಾಕೆಂದರೆ ಅವರು ಭಗವಂತ ಮತ್ತು ಬೇರೆ ದೇವರಿಗೆ ಇದನ್ನೇ ಮಾಡಲ್ಲ, ಡಿಫ್ರೆನ್ಷಿಯೇಟ್ ಮಾಡಲ್ಲ, ಎಲ್ಲ ಒಂದೇ ಅಂತ ಭಾವಿಸ್ತಾರೆ, ಎಲ್ಲನೂ ಒಟ್ಟಿಗೆ ಪೂಜೆ ಮಾಡ್ತಾರೆ. ಸೊ ಹಿಂಗಾದಾಗ ಒಬ್ಬ ವ್ಯಕ್ತಿ ವೈಷ್ಣವ ಅನ್ಸ್ಕೊಂಡವನು ಆ ಥರ ಜನದಲ್ಲಿದ್ದು ಆ ಥರ ಮಾಡಿದಾಗ ಅದು ಅವನಿಗೆ ಅಪರಾಧ, ಅವನ ಕಡೆಯಿಂದ ಅಪರಾಧ ಆಗ್ಬಿಡುತ್ತೆ. ಸೊ ಅದರಿಂದ ಇದನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ 9ನೇದು, ನಾಮಗ್ರಹಣ ಸಮಯೇ ಆಶಾವಾದನಾಟ ಏನಿದೆಯೋ ಭಗವಂತ ನಾಮ ಜಪ ಮಾಡ್ತಾ ಇರ್ಬೇಕಾರೆ ಇನ್ಅಟೆಂಟಿವ್, ಅದಕ್ಕೆ ಗಮನ ಕೊಡ್ದಿರ ಮಾಡೋದು, ಇದೊಂದು ಅಪರಾಧ. ಇದೆಲ್ಲರೂ ಮಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಏನು, ಜಪ ಮಾಡ್ತಾ ಇರುವಾಗ ನಮಗೆ ಅಟೆನ್ಷನ್ ಇಲ್ದಿರ, ಭಗವಂತ ನಾಮ ಸರಿಯಾಗಿ ಅಟೆನ್ಷನ್ ಅದ್ರ ಬಗ್ಗೆ ಕೇಳಿಸ್ಕೊಳ್ದಿರ ಮಾಡೋದೇ ಒಂದು ಅಪರಾಧ. ಹೇಳ್ತಾರೆ ಈ ಅಪರಾಧದಿಂದನೇ ಎಲ್ಲ ಅಪರಾಧಗಳು ಶುರುವಾಗೋದು ಅಂತ. ಯಾವಾಗ ಇನ್ಅಟೆಂಟಿವ್ ಚಾಂಟಿಂಗ್ ಮಾಡ್ತೀವೋ, ಗಮನ ಕೊಡ್ದಿರ ಭಗವಂತ ನಾಮ ಜಪ ಮಾಡ್ತೀವೋ, ಈ ಅಪರಾಧದಿಂದ ಎಲ್ಲ ಅಪರಾಧಗಳು ಶುರು ಆಗ್ಬಿಡ್ತವೆ ಅಂತಾರೆ. ಕರೆಕ್ಟ್ ಅದು. ಯಾಕೆಂದ್ರೆ ಯಾವಾಗ ನಾವು ಗಮನ ಇಲ್ದಿರ ಭಗವಂತ ನಾಮ ಜಪ ಮಾಡ್ತೀವೋ, ಬೇರೆಲ್ಲ ತಪ್ಪುಗಳು ಕೂಡ ಇದರಿಂದ ಶುರುವಾಗ್ಬಿಡ್ತವೆ. ಏಕೆಂದ್ರೆ ಗಮನ ಇಲ್ಲ, ಭಗವಂತ ನಾಮದ ಬಗ್ಗೆ ನಮಗೆ ರುಚಿ ಬರಲ್ಲ. ರುಚಿ ಬರ್ತಿದ್ರೆ ಎಲ್ಲ ಅಪರಾಧ ಮಾಡಕ್ ಶುರು ಮಾಡ್ತೀವಿ. ಸೊ ಇನ್ಅಟೆಂಟಿವ್ ಚಾಂಟಿಂಗ್ ಹೇಳ್ತೀವಲ್ಲ, ಸೊ ಗಮನ ಇಲ್ದಿರ ಭಗವಂತನ ನಾಮ ಜಪ ಮಾಡೋದು ಇದೊಂದು ಅಪರಾಧ. ಸೊ ಇದೆಲ್ಲ ಅಪರಾಧಕ್ಕೂ ಮೂಲ ಅಂತಾನೆ ಹೇಳ್ತಾರೆ. ಸೊ ಅದರಿಂದ ಭಗವಂತನ ನಾಮ ಜಪ ಮಾಡ್ಬೇಕಾದ್ರೆ ಅಟೆಂಟಿವ್ ಆಗಿರ್ಬೇಕು. ಭಗವಂತನ ನಾಮನ ಅಟೆಂಟಿವ್ ಅಂದ್ರೆ ಅರ್ಥ ಏನೋ, ಭಗವಂತನ ನಾಮನ ಕೇಳಿಸ್ಕೊಬೇಕು, ಪ್ರತಿ ವರ್ಡನ್ನು ಕೂಡ ಕೇಳಿಸ್ಕೊಬೇಕು. ಇಲ್ಲಿ ಹೇಳ್ತಾರೆ, ವೈಲ್ ಚಾಂಟಿಂಗ್ ದಿಸ್ ಮಹಾಮಂತ್ರ with your beads given by Guru at the time of initiation, one should not be inattentive. You should fix your mind on Krishna. ಏನು ಮಾಡಬೇಕು, ನಿಂದು ಬುದ್ಧಿನ, ನಿಂದು ಮನಸ್ಸನ್ನ ಕೃಷ್ಣನ ಮೇಲೆ ಏಕಾಗ್ರತೆ ಗೊಳಿಸ್ಬೇಕು. ದಟ್ ಮೀನ್ಸ್ ವೆನ್ ವಿ instruct chant 16 rounds of minimum daily with these beads, this chanting should be done very carefully with a great attention. Placing your attention on Krishna, the mind is naturally fluctuating and oscillating. It is naturally. So in order to complete our rounds, we sometimes become inattentive and the mind is fluctuating. The mind is going here and chanting is going there. That is an offense. ಸೊ ನ್ಯಾಚುರಲಿ ನಾವು ಭಗವಂತ ನಾಮ ಜಪ ಮಾಡುವಾಗ ಮೈಂಡು ಇಲ್ಲಿ ಓಡಾಡ್ತಾ ಇರುತ್ತೆ, ಒಂದ್ ಕಡೆ ನಿಲ್ಲಲ್ಲ.
ಸೊ ಇದು ಅಟೆಂಟಿವ್ ಆಗಿ ಭಗವಂತ ನಾಮನ ಕೇಳಿಸ್ಕೊಳ್ಳಲ್ಲ. 1 ಸೆಕೆಂಡ್ 1 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ 5 ಬೀಟ್ ಕೇಳಿಸ್ಕೊಂಡದ್ ಕಾಲ ಮತ್ತೆ ತಿರ್ಗಾ ಎಲ್ಲೋ ಹೋಗಿರುತ್ತೆ ಮೈಂಡ್. ಸೊ ಈ ಮೈಂಡ್ ಆ ಕಡೆ ಈ ಕಡೆ ಹೋಗುತ್ತಲ್ಲ, ಇದನ್ನೇ ಇನ್ಅಟೆಂಟಿವ್ ಚಾಂಟಿಂಗ್ ಅಂತ. ಅಟೆಂಟಿವ್ ಇಲ್ದಿರ ಮೈಂಡು ಅಲ್ಲಿ ಇಲ್ಲಿ ಸುತ್ತುತ್ತಾ ಇರೋದನ್ನೇ ಚಾಂಟಿಂಗ್ ಕರೆಕ್ಟಾಗಿ ಇಲ್ದೇ ಇರೋದು ಅಂತ ಹೇಳೋದು. ಸೊ ಇದು ಅಫೆನ್ಸ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಸೊ ಅದರಿಂದ ನಾವು ಕಾನ್ಸಂಟ್ರೇಷನ್ ಆಗಿ ಮೈಂಡನ್ನ ಎಳ್ಕೊಬರ್ಬೇಕು, ನಾಮಂದಲೇ ಕೂರಿಸ್ಬೇಕು, ಎಳ್ಕೊಂಬರ್ಬೇಕು ಕೂರಿಸ್ಬೇಕು. ಸೊ ಅಲ್ಲಿ ಅಟೆಂಟಿವ್ ಆಗಿ ಇರಬೇಕು. ನಿಮ್ಗೆ ಆ ಕಡೆ ಹೋಯ್ತಾ ಇದೆ ಅಂದಕ್ಕೆ ಈ ಕಡೆ ನೀವು ಅದನ್ನ ಎಳ್ಕೊಂಬರ್ಬೇಕು. ಸೊ ಪೂರ್ಣ ಪ್ರಮಾಣದಲ್ಲಿ ಪ್ರಜ್ಞೆಯಿಂದ ಭಗವಂತ ನಾಮ ಜಪ ಮಾಡಬೇಕು ಅನ್ನೋದು ಸರಿಯಾಗಿರೋ ವಿಚಾರ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಮೈಂಡ್ ಹೋಗ್ತಾನೆ ಇರುತ್ತೆ ಅದು ಇಷ್ಟ ಬಂದಂಗೆ ತಿರ್ಗಕ್ಕೆ ಬಿಟ್ರೆ ಅದು ಎಲ್ಲೆಲ್ಲೋ ತಿರ್ಕೊಂಡು ಕೊನೆ 16 ರೌಂಡಲ್ಲಿ ವಾಪಸ್ಸು ಬರುತ್ತೆ. ವಾಪಸ್ ಬಂದಾಗ ಅದನ್ನು ನೀವು ಹಿಡ್ಕೊಂಡು ತಾನೇನು ಹಿಡಿದಿದ್ದೀರಿ ಅಂತಾನೇನು ಟೈಮ್ ಮುಗಿದೋಯ್ತು. ಸೊ 16 ರೌಂಡ್ ಆಯಿತು ಅಂತ ಎತ್ತಿರ್ತೀವಿ. ಒಂದೊಂದ್ಸರಿ ನೋಡಿದ್ದೀರಾ 16 ರೌಂಡ್ ಜಪ ಮಾಡಿರ್ತೀವಿ, ಆದರೆ 16 ರೌಂಡ್ ಜಪ ಮಾಡಿದ್ರು ಕೂಡ ಒಂದ್ಸರಿನೂ ಭಗವಂತ ನಾಮ ಕೇಳಿಸ್ಕೊಂಡೆ ಅನ್ನೋ ಥರನೇ ಅನಿಸ್ತಾ ಇರಲ್ಲ. ಒಂದೊಂದ್ಸರಿ ಕೇಳಿಸ್ಕೊಂಡ ಭಗವಂತ ನಾಮ ಇಷ್ಟೊಂದು ಜಪ ಮಾಡಿದ್ನಲ್ಲ, ನಾ ಎಷ್ಟು ಸರಿ ಅನ್ಕೊಡ್ತೀನಿ, ಓಕೆ ಫಸ್ಟ್ ಜಪ ಮಾಡ್ಬೇಕಾದ್ರೆ ಎಲ್ಲ ಸರಿ ನೆನೆಸ್ಕೊಬಾರ, ಗುರುನ, ಪ್ರಭುಪಾದನ, ಚೈತನ್ಯ ಮಹಾಪ್ರಭುನ, ಕೃಷ್ಣನ, ವೈಷ್ಣವರನ್ನ ನಾಮ ಹೇಳ್ತೀವಲ್ಲ, ಸೊ ಇವರೆಲ್ಲರೂ ಒಂದ್ಸರಿ ನೆನೆಸ್ಕೋಬೇಕು ಅಂತ. ಅಂದ್ರೆ ಜಪ ಮುಂಚೆ ಎಷ್ಟೋ ರೌಂಡು ಮಾಡಿದ್ರು ಕೂಡ ಇವ್ರನ್ನ ಹೇಳಿರ್ತೀವಿ ಮಂತ್ರ, ಬಟ್ ನೆನ್ಕೊಂಡಿರಲ್ಲ. ಇದ್ರ ಅರ್ಥ ಏನು? ಮಂತ್ರ ಹೇಳಿರ್ತೀವಿ, ನಮ್ಮ ಓಂ ವಿಷ್ಣು ಪಾದ ಕೃಷ್ಣ ಪ್ರೇಷ್ಠ ಭೂತಲ ಎಲ್ಲ ಹೇಳಿರ್ತೀವಿ, ಆದರೆ ಅವ್ರನ್ನ ನೆನೆಸ್ಕೊಂಡಿರಲ್ಲ. ಏನೋ ಮೈಂಡಲ್ಲಿ ಅವ್ರು ನೆನ್ಪು ಬಂದಿರಲ್ಲ. ಸೊ ಕೃಷ್ಣನ ನೆನೆಸ್ಕೊಂಡಿರ್ತೀನಿ, ರಾಧಾಕೃಷ್ಣ ನೆನೆಸ್ಕೊಂಡಿರ್ತೀವಿ, ಅಂದರೆ ಮಂತ್ರ ಹೇಳಿರ್ತೀವಿ, ನೆನೆಸ್ಕೊಂಡಿರಲ್ಲ. ಅರೆ ಏನಿದು, ಮಂತ್ರ ಹೇಳಿದ್ದೀನಿ, ಪ್ರತಿ ರೌಂಡಲ್ಲೂ ಮಂತ್ರ ಮಾತ್ರ ಹೇಳಿದ್ದೀನಿ, ಆದ್ರೆ ನೆನೆಸ್ಕೊಂಡಿಲ್ಲ. ಎಲ್ಲೋಗಿತ್ತು ನನ್ನ ಮನಸ್ಸಿಲ್ಲ ಅಂದರೆ ಅಟೆಂಟಿವ್ ಆಗಿ ನೀನು ಮಂತ್ರ ಜಪ ಮಾಡಿಲ್ಲ. ಯಾವುದೋ ಒಂದು ಮಂತ್ರನ ಒಂದು ಸರಿ ಹೇಳ್ಬೇಕಾದ್ರೆ ನೆನೆಸ್ಕೊಂಡಿಲ್ಲ ಅಂತಂದ್ರೆ ಬಾರಿ 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 ಪ್ರತಿ ಕ್ಷಣ ಹೇಳ್ತಾರಮ್ಮಂತ ಹರೇ ಕೃಷ್ಣ ಮಂತ್ರನೇ ಹೆಂಗೆ ನಾನು ಭಗವಂತ ನಾಮನ ನೆನೆಸ್ಕೊಳಕ್ಕಾಗುತ್ತೆ? ಯೋಚನೆ ಮಾಡಿ. ಒಂದು ರೌಂಡಲ್ಲಿ ಮೊದಲು ಫಸ್ಟ್ ಹೇಳುವಾಗ್ಲೇನೆ ಯಾವುದೋ ಒಂದು ಮಂತ್ರ ನಾಮ ಓಂ ವಿಷ್ಣು ಪಾದ ಕೃಷ್ಣ ಪ್ರೇಷ್ಠ ಹೇಳ್ತೀವಿ, ಭಗವಂತನಿಗೆ ಪ್ರಭುಪಾದ ಬಗ್ಗೆ ಮನಸ್ಸು ನೆನೆಸ್ಬೇಕು, ಪ್ರಭುಪಾದ ಚಿತ್ರ ನೋಡಬೇಕು ಅಂತ ನೆನೆಸ್ಕೋಬೇಕು ಅಂತ ಇದೆ. ಅದನ್ನೇ ನೆನೆಸ್ಕೊಂಡಿಲ್ಲ ಅಂದ್ರೆ, ಒಂದು ರೌಂಡಲ್ಲಿ ಒಂದು ಸರಿ ಹೇಳದ್ನೇ ನೆನೆಸ್ಕೊಂಡಿಲ್ಲ ಅಂದ್ರೆ ಇನ್ನು ಇಷ್ಟು ಬಾರಿ ಹೇಳದ್ನೇ ಹೆಂಗೆ ನೆನೆಸ್ಕೊಳಕ್ಕಾಗತ್ತೆ? ಹೆಂಗೆ ಅದ್ರ ಮೇಲೆ ಮನಸ್ಸು ನೆನೆಸಕ್ಕಾಗತ್ತೆ? ತುಂಬ ಕಷ್ಟವಾಗಿರೋ ವಿಚಾರ, ತುಂಬ ವೆರಿ ಇದು ತುಂಬ ಹೈಲಿ ಟಫ್ ವಿಚಾರ ಹೇಳಬೇಕು ಅಂದರೆ. ಸೊ ಇದನ್ನು ಮಾಡೋದು ಸ್ವಲ್ಪ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ. ಆ ಟಿಪ್ಸ್ ಪ್ರಕಾರ ಹೋದರೆ ಪ್ರತಿ ರೌಂಡ್ಗೂ ಆ ಟಿಪ್ಸ್ ಪ್ರಕಾರ ನೀವು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ತರ್ಬೋದು. ಓಕೆ, ಆದರೂ ಕೂಡ ಒಂದಂತೂ ನಿಜ, ಇಲ್ಲ ಏನು ಹೇಳ್ತಾ ಇದ್ದಾರೆ, ಇನ್ಅಟೆಂಟಿವ್ ಚಾಂಟಿಂಗ್ ಏನು ಅಫೆನ್ಸು, ನಾಮದ ಬಗ್ಗೆ ಮಾಡೋಂಥ ಅಫೆನ್ಸ್ ಆಗುತ್ತೆ. ಸೊ ಅದೇ ಅಟೆಂಟಿವ್ ಆಗಿ ಜಪ ಮಾಡಿ. ಸೊ ನೋಡಿ, ಬೇಕಾದರೆ ನೀವು ಪ್ರೊನೌನ್ಸಿಯೇಷನು ಕೂಡ ಮಂತ್ರನೇ ತಪ್ಪು ಹೇಳ್ತಾ ಇರ್ತೀವಿ ಒಂದೊಂದ್ಸರಿ, ಅದು ಗೊತ್ತಾಗಿರಲ್ಲ ನಮಗೆ. ಮತ್ತೆ ಏನೋ ನಾಮನ ಎದುರಿಸಿರ್ತೀವಿ, ಅರೆ ಹೋಗ್ಬಿಟ್ಟು ಒಂದರೆ ಆಗಿರುತ್ತೆ, ಇಲ್ಲ ಅರೆನೇ ಇರಲ್ಲ, ಅದು ಅವ್ರಿಗೆ ಗೊತ್ತೇ ಆಗಿರಲ್ಲ, ಅಷ್ಟು ಸರಿ ಹೇಳಿರ್ತಾರೆ, ಒಂದ್ಸರಿನೂ ಗೊತ್ತೇ ಆಗಿ ಅರೆ ಹೇಳಿದ್ದೀನಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ, ಹೇಳ್ಕೊಂಡಿರ್ತಾರೆ. ಸೊ ಅಂದ್ರೆ ಇದರ ಅರ್ಥ ಏನು? ನಾವು ನಾಮನ ಕೇಳಿಸ್ಕೊಳ್ದಿರ ಹೇಳ್ತಾ ಇದ್ದೀವಿ ಅಂತ ಅರ್ಥ. ಕೇಳಿಸ್ಕೊಂಡಿದ್ರೆ ಗೊತ್ತಾಗಿರೋದು, ನಾನು ಈ ಥರ ಹೇಳಿದ್ದೀನಿ ಅಂತ ಗೊತ್ತಾಗಿರೋದು. ಸೊ ನಾವು ಮಂತ್ರ ಹೇಳ್ತಾ ಇದ್ದೀವಿ, ಕೇಳಿಸ್ಕೊಂಡು ಹೇಳಿಲ್ಲ. ಸೊ ಇದನ್ನ ಇನ್ಅಟೆಂಟಿವ್ ಚಾಂಟಿಂಗ್ ಅನ್ನೋದು. ಸೊ ಇದು ಆಗಬಾರ್ದು. ಸೊ ಅಟೆಂಟಿವ್ ಆಗಿ ಜಪ ಮಾಡಬೇಕು, ಅವಾಗ ಮಾತ್ರ ಕೃಷ್ಣ ಪ್ರೇಮನ ಪಡೆಯೋಕ್ಕಾಗೋದು. ನೆಕ್ಸ್ಟು 10ನೇದು, ಅಹಂ ಮಮ ಬುದ್ಧಿ ತ್ಯಾಗನ ಕರೀವ. ಏನು ಹೇಳ್ತಾರೆ, ಭಗವಂತನ ನಾಮದ ಬಗ್ಗೆ, ಹೋಲಿ ನೇಮ್, ಭಗವಂತಂದು ಪವಿತ್ರ ನಾಮದ ಬಗ್ಗೆ ಕಂಪ್ಲೀಟ್ ನಂಬಿಕೆ ಇಲ್ಲದೆ ಇರೋಂಥದ್ದು. ಜಪ ಮಾಡ್ತಾ ಇದ್ದೀನಿ ಬಟ್ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದೆ ಇರೋಂಥದ್ದು ಕೂಡ ಒಂದು ಅಪರಾಧ. ಸೊ ಮತ್ತೆ ಇದ್ರ ಜೊತೆಗೆ ಎಷ್ಟೇ ಸರಿ ಬೋಧನೆ ಕೇಳ್ತಾ ಇದ್ರು ಕೂಡ ಭೌತಿಕ ಇದನ್ನ ಮೋಹನ ಉಳಿಸ್ಕೊಂಡಿರೋದು, ಭೌತಿಕ ಇಚ್ಛೆ ಹೋಗದೆ ಇರೋದು, ಇದೊಂದು ಅಪರಾಧ. ಸೊ ಭಗವಂತನ ನಾಮದ ಬಗ್ಗೆ ನಮಗೆ ನಂಬಿಕೆ ಇಲ್ಲದೆ ನಾನು ಜಪ ಮಾಡ್ತಾ ಇದ್ದೀನಿ, ಇದೊಂದು ಅಪರಾಧ ಆಗುತ್ತೆ. ನಂಬಬೇಕು ಅಷ್ಟೇ. ಭಗವಂತನ ನಾಮ ನಮ್ಗೆ ಎಲ್ಲ ತಂದ್ಕೊಡುತ್ತೆ. ಫಸ್ಟ್ ಡಿಸ್ಕಸ್ ಮಾಡಿದ್ವಿ ಭಗವಂತನ ನಾಮ ನಮ್ಗೆ ಏನೆಲ್ಲ ಮಾಡುತ್ತೆ ಅಂತ. 15 ಥರ ಭಗವಂತನ ನಾಮ ನಮಗೆ ಏನು ಮಾಡ್ತಾರ,
ಅದ್ರ ಬಗ್ಗೆ ನಂಬಿಕೆ ಇರಬೇಕು. ಅದನ್ನ ನಂಬಿಕೆ ಇಟ್ಟು ಭಗವಂತ ನಾಮ ಜಪ ಮಾಡ್ತಾ ಇದ್ರೆ ಭಗವಂತ ನಾಮದಿಂದ ಏನ್ ಪಡಿಬೋದು ಅದನ್ನ ಪೂರ್ಣವಾಗಿ ಕಂಪ್ಲೀಟ್ ಆಗಿ ಪಡಿಬೋದು. ನಂಬಿಕೆ ಬೇಕು. ಸೊ ಎಲ್ಲಾದು ಪ್ರತಿಯೊಂದು ಇದರಿಂದ ತಾನೇ ನಡೀತಾ ಇರೋದು. ನಮಗೆ ನಾವೇನ್ ಮಾಡ್ತಾ ಇದೀವಿ ಅದ್ರ ಮೇಲೆ ನಮ್ಗೆ ನಂಬಿಕೆ ಇದ್ದು ವಿಶ್ವಾಸ ಇದ್ರೆ ಮಾತ್ರ ಅದು ನಮ್ಗೆ ಬರೋದು ಅಲ್ವಾ. ಇದನ್ನ ಎಲ್ಲಾ ವಿಷಯಗಳಲ್ಲೂ ನೋಡ್ತಾ ಇದ್ದೀವಿ ನಾವು. ಆಧ್ಯಾತ್ಮಿಕ ವಿಷಯದಲ್ಲೂ ಅಷ್ಟೇ. ಯಾವಾಗ ಭಗವಂತ ಮೇಲೆ ನಂಬಿಕೆ ಇಲ್ಲ ನನಗೆ, ನೀವೆಷ್ಟೇ ಏನೇ ಜಪ ಮಾಡ್ತಾ ಇದ್ರು ಏನೇ ಮಾಡ್ತಾ ಇದ್ರು ಕೂಡ ಎಲ್ಲ ಒಂದ್ ರೀತಿ ವೇಸ್ಟ್ ಆಗುತ್ತೆ. ಅದರಿಂದ ನಂಬಿಕೆ. ಅದೇ ತರ ನಾಮದ ಮೇಲೆ, ನಾಮ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ, ಒಂದೇ ಅಲ್ವಾ. ಸೊ ನಾಮದ ಮೇಲೆ ಕೂಡ ನಮ್ಗೆ ಪೂರ್ಣ ವಿಶ್ವಾಸ ನಂಬಿಕೆ ಇರಬೇಕು. ಸೊ ಆ ನಂಬಿಕೆಯಿಂದ ಮಾಡಿದ್ರೆ ನಾಮದಿಂದ ಏನ್ ಬರ್ಬೇಕು ಅದು ಆಕ್ಚುಲಿ ನಮ್ಗೆ ಏನು ಇವಾಗ ನಾಮದಿಂದ ನನಗೆ ಏನು ಆ ಬೆನಿಫಿಟ್ ಆಗ್ತಾ ಇದೆ ಅನ್ನಿಸ್ತಾ ಇಲ್ಲ. ಯಾಕೆ ಹೊಸ ಹೊಸ ವಿಚಾರ ಬರ್ತದೆ ಅನ್ನಿಸ್ತಾ ಇಲ್ಲ. ಯಾಕೆ ಈ ಅಫೆನ್ಸ್ಗಳನ್ನ ಸರಿಯಾಗಿ ನಾನು ಮಾಡ್ಕೊಂಡಿಲ್ಲ. ಅಪರಾಧ ಯುಕ್ತವಾಗಿರಂತ ನಾಮ ಜಪ ಮಾಡ್ತಾ ಇದ್ದೀನಿ. ಅಪರಾಧ ರಹಿತವಾಗಿ ಮಾಡ್ತಾ ಇಲ್ಲ, ಅಪರಾಧ ಯುಕ್ತ, ಅಪರಾಧದಿಂದ ಕೂಡಿರಂತ ಜಪ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟರಲ್ಲಿ ನಾವು ಯಾವುದನ್ನು ಕೂಡ ಸರಿಯಾಗಿ ಮಾಡಿಲ್ಲ. 10 ಅಫೆನ್ಸ್ ಅಲ್ಲಿ ಒಂದನ್ನು ಕೂಡ ನಾವು ಸರಿಯಾಗಿ ಮಾಡಿಲ್ಲ. ಇಂಥದ್ರ ಸರಿ ಅಂತ ನಾನು ಓಕೆ ಇಲ್ಲಪ್ಪ ನಾನು ಈ ಅಪರಾಧ ನಾನು ಮಾಡ್ತಾ ಇಲ್ಲ, ಕರೆಕ್ಟ್ ಆಗಿದ್ದೀನಿ ಅಂತ ಒಂದಕ್ಕೂ ಹೇಳ್ತಾ ಇಲ್ಲ. ಓಕೆ, ಏನೋ 5 ಅಪರಾಧಗಳು ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ, ಇನ್ನ ಇದನ್ನ ನಾನು ಮಾಡ್ತಾ ಇಲ್ಲ ಅಂದ್ರೆ ಓಕೆ ಅಪ್ಪ ಪರವಾಗಿಲ್ಲ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗ್ತಾರೆ. ಸ್ವಲ್ಪ ಮಟ್ಟಿಗೆ ಮಾತ್ರ ಅಫೆನ್ಸ್ ಆಗ್ತಾ ಇದೆ, ಓಕೆ ಪರವಾಗಿಲ್ಲ. 8 ಸರಿಗಿಲ್ಲ, 2 ಮಾತ್ರ ಫಾಲೋ ಮಾಡ್ತಾ ಇದ್ದೀನಿ, ಡೇಂಜರ್ ಲೆವೆಲ್. 10 ಸರಿ ಮಾಡ್ತಾ ಇಲ್ಲ, ತುಂಬಾ ಡೇಂಜರ್ ಲೆವೆಲ್. ಸೊ ಈ ತರ ಅನ್ಕೊಳ್ಳಿ. ಸೊ ನೀವೇ ಚೆಕ್ ಮಾಡ್ಕೊಳ್ಳಿ, ಈ 10 ಅಪರಾಧದಲ್ಲಿ ನನಗೆ ಯಾವ ಅಪರಾಧ ಜಾಸ್ತಿ ಇದೆ, ಯಾವ ಅಪರಾಧ ಕಡಿಮೆ ಇದೆ, ಅದನ್ನ ಹೆಂಗೆ ರೆಕ್ಟಿಫೈ ಮಾಡೋದು ಅನ್ನೋದನ್ನ ಸ್ವಲ್ಪ ಹೇಳಿ ನೋಡಿ. ಸೊ ಯಾವ ತರ ರೆಕ್ಟಿಫೈ ಮಾಡೋದು? ಇವಾಗ ಅಪರಾಧ ಯುಕ್ತ ಜಪ ಏನೋ ಆಗ್ತಾ ಇದೆ, ಓಕೆ. ಸೊ ಹೆಂಗೆ ಇದನ್ನ ಮಾಡೋದು? ಸೊ ಹೇಳ್ತಾರೆ, ಭಗವಂತಂದು ಭಕ್ತರದು ಗುಣಗಾನ, ಭಗವಂತನ ಭಕ್ತರದು ಮಹಿಮೆನ ಕೇಳಬೇಕು, ಭಗವಂತನ ಭಕ್ತರ ಬಗ್ಗೆ ನಾವು ಆಸಕ್ತಿನ ಬೆಳೆಸ್ಕೊಳ್ಳೋದು. ಯಾವಾಗ ನಮ್ಗೆ ಈ ಅಪರಾಧಗಳು ಹೋಗ್ಬೇಕು ಅಂದ್ರೆ ಏನ್ ಹೇಳ್ತಾರೆ, therefore be careful and remember all these 10 offenses to your mind. Every day you just read them or remember them and try to avoid one after another the offenses. So try to take the utmost care to avoid offenses one after another, number 1, 2, 3, like that. In this way be offenseless and chant the offenseless name, that is the pure name. So you will attain the stage of Krishna Prema. You will attain Krishna. Otherwise you can't achieve the platform. ಏನ್ ಹೇಳ್ತಾರೆ? ಸೊ ಇವನ್ನ ಡೈಲಿ ಈ ಅಫೆನ್ಸ್ 10 ಅಫೆನ್ಸ್ ಡೈಲಿ ನೆನೆಸ್ಕೋಬೇಕು. ಅದಕ್ಕೆ ನಾವು 10 ಅಪರಾಧ ಓದೋದು. ರೂಪಾಯಿ ರೂಲ್ ಮಾಡಿದ್ದಾರೆ ಏನೋ, ಪ್ರತಿಯೊಬ್ರು ಪ್ರತಿದಿನ ಈ ಅಫೆನ್ಸ್ನ ಓದ್ಬೇಕು. ಅಟ್ಲೀಸ್ಟ್ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಅಫೆನ್ಸ್ ನಾವು ಮಾಡ್ತಾ ಇದೀವಿ ಅಂತ. ಓದಿರ ಅದನ್ನ ಮರ್ತೇ ಹೋದ್ರೆ ಏನು ಗೊತ್ತಾಗಲ್ಲ. ಅದರಿಂದ ಇದು ಗೊತ್ತಾಗ್ಬೇಕು ನಮ್ಗೆ. ಸೊ ಇದು ಅಟ್ಲೀಸ್ಟ್ ದಿನ ಓದ್ತಾ ಇದ್ರೆ ಅದು ಜ್ಞಾಪಕ ಬರುತ್ತೆ. ಸೊ ಇದೆ, ಆ ಜ್ಞಾಪಕ ಬಂದಾಗ ಅದನ್ನ ಅವಾಯ್ಡ್ ಮಾಡೋಕ್ಕೂ ಕೂಡ ನಮಗೆ ಒಂದೊಂದೇ ಅವಾಯ್ಡ್ ಮಾಡಬೇಕು. ಯಪ್ಪ ನನಗೆ ಈ ಥರ ಇದೆ ಅಂದ್ಬಿಟ್ಟು ಅವಾಯ್ಡ್ ಮಾಡೋಕ್ಕಾರ ನಮಗೆ ಬುದ್ಧಿ ಬರುತ್ತೆ. ಸೊ ಅದರಿಂದ ಪ್ರತಿಯೊಂದನ್ನು ಕೂಡ ಇದನ್ನ ಓದ್ತಾ ಇರಬೇಕು. ಈ ಅಫೆನ್ಸಿಂದ ದೂರ ಬರೋಕ್ಕೋಸ್ಕರ ನಿಧಾನಕ್ಕೆ ಒಂದೊಂದೇ ಅಫೆನ್ಸನ್ನ ನಾವು ಕಳೀತಾ ಬರಬೇಕು, ಬೈಗುಡ್ಸ್ಕೊತಾ ಬರಬೇಕು. ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಈ ಅಪರಾಧಗಳಿಂದ ಆಚೆಗೆ ಬರ್ಬೋದು. ಓಕೆ, ಸೊ ಇದು ಈ ಥರ ಮಾಡ್ತಾ ಅಫೆನ್ಸ್ಲೆಸ್ ಚಾಂಟಿಂಗ್ ಆಗುತ್ತೆ. ಸೊ ಈ ಥರ ಯಾವಾಗ ಅಪರಾಧನ ನಿಲ್ಲಿಸ್ತೀವೋ, ಅಪರಾಧ ನಿಲ್ಲಿಸಿದ್ಮೇಲೆ ಅಫೆನ್ಸ್ಲೆಸ್ ಚಾಂಟಿಂಗ್ ಆಗುತ್ತೆ ನಮ್ಮಿಂದ. ಅವಾಗ ಮಾತ್ರ ಏನು, ಯಾವಾಗ ಅಫೆನ್ಸ್ಲೆಸ್ ಚಾಂಟಿಂಗ್ ಮಾಡ್ತೀವೋ ಅವಾಗ ಮಾತ್ರ ಕೃಷ್ಣ ಪ್ರೇಮನ ಪಡೆಯೋಕ್ಕೆ, ಆ ಸ್ಟೇಜು ಏನು ಕೃಷ್ಣ ಪ್ರೇಮದ ಸ್ಟೇಜ್ ಪಡೆಯೋಕ್ಕಾಗೋದು. ನಾವು ಆ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಅಪರಾಧ ಯುಕ್ತ ಜಪ ಮಾಡಬೇಕು, ಅಪರಾಧ ಸಹಿತ ಮಾಡಬೇಕು. ಅಪರಾಧ ಇಟ್ಕೊಂಡು ಜಪ ಮಾಡಬಾರ್ದು, ಆ ಅಪರಾಧನ ಬಿಟ್ಟು ಜಪ ಮಾಡಬೇಕು. ಆವಾಗ ಕೃಷ್ಣ ಪ್ರೇಮ ಸಿಗುತ್ತೆ. ನೋಡಿ, ಗುರು ಇಸ್ ಗಿವಿಂಗ್ ಕೃಷ್ಣ ನೇಮ್. ದಿ ನೇಮ್ ಆಫ್ ಕೃಷ್ಣ ಮೀನ್ಸ್ ಗಿವಿಂಗ್ ಕೃಷ್ಣ. ಟೇಕ್ ಕೃಷ್ಣ. ಇಫ್ ಯು ಆರ್ ವೆರಿ ಈಗರ್ ಟು ಅಟೈನ್ ಕೃಷ್ಣ, always pray to Gurudev.
ಪ್ಲೀಸ್ ಗಿವ್ ಮಿ ಕೃಷ್ಣ, ಪ್ಲೀಸ್ ಗಿವ್ ಮಿ ಕೃಷ್ಣ, ಪ್ಲೀಸ್ ಶೋವರ್ ಯುವರ್ ಮರ್ಸಿ ಆನ್ ಮೀ, ಐ ವಾಂಟ್ ಕೃಷ್ಣ. ಏನು, ಗುರು ನಮಗೆ ಕೃಷ್ಣ ಕೊಟ್ಟಿದ್ದಾನೆ. ಕೃಷ್ಣನ ನೇಮ್ ಕೊಟ್ಟಿದ್ದಾನೆ, ಕೃಷ್ಣನ್ ಕೊಟ್ಟಿದ್ದಾನೆ. ಕೃಷ್ಣನ್ ನೇಮಕ್ಕೂ ಗುರುಗೂ ಕೃಷ್ಣಂದು ನಾಮಕ್ಕೂ ಕೃಷ್ಣನ್ಗೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣನ್ ಮಂತ್ರ ಕೊಟ್ಟರು ಅಂದ್ರೆ ಕೃಷ್ಣನ್ ಕೊಟ್ಟಿದ್ದಾರೆ ಅಂತ ಅರ್ಥ ಗುರು. ಸೊ ಕೃಷ್ಣನ್ ಕೊಟ್ಟ. ಸೊ ಹೇಳ್ತಾ ಇದ್ರೆ ಏನು, ನೀನು ಕೃಷ್ಣನ ಪಡಿಬೇಕು ಅನ್ನೋ ಈಗರ್ನೆಸ್ ಇದ್ರೆ, ಆತುರತೆ ಇದ್ರೆ ನಿನಗೆ ಏನು, ಆಲ್ವೇಸ್ ಏನು, ಗುರುಗಳನ್ನ ಯಾವಾಗ್ಲೂ ಕೇಳ್ತಾ ಇರ್ಬೇಕು, ದಯವಿಟ್ಟು ನನಗೆ ಕೃಷ್ಣನ್ ಕೊಡಿ, ದಯವಿಟ್ಟು ನನಗೆ ಕೃಷ್ಣನ್ ಕೊಡಿ ಅಂತ. ನಿಮ್ದು ಅವನದು ಕೃಪೆ ನಮಗೆ ಕೊಡಿ, ದಯವಿಟ್ಟು ಕೃಷ್ಣನ್ ಕೃಪೆ ಕೊಡಿ ಅಂದ್ಬಿಟ್ಟು ಗುರುನ ಕೇಳ್ಬೇಕು. ಅರೆ ಗುರುಗೆ ಹೆಂಗ್ ಗೊತ್ತು, ಗುರು ಹೆಂಗ್ ಕೊಡ್ತಾನೆ ಹೇಳ್ತಾರೆ ನೋಡಿ. ಕೃಷ್ಣೇಶೆ ತೋಮಾರ ಕೃಷ್ಣ ದಿತೆ ಪಾರು ತೋಮಾರ ಶಕ್ತಿ ಹಾಚೆ ಹೇಳ್ತಾರೆ. ನರೋತ್ತಮ ದಾಸಕರು ಹೇಳ್ತಾರೆ, ಕೃಷ್ಣ ಸೇ ತುಮಾರ, ಕೃಷ್ಣ ನಿನ್ನವನು. ಗುರುನೇ ಯಾಕೆ ಕೇಳ್ತಾ ಇದ್ದೀವಿ, ಗುರು ಹತ್ರನೇ ಕೃಷ್ಣ ಇರೋದು. ಗುರು ಹತ್ರ ಕೃಷ್ಣ ಇದ್ದಾಗ ನಾವು ಗುರುನ ಕೇಳ್ತಾ ಇರ್ಬೇಕು, ಗುರುನಾಗಿ ದಯವಿಟ್ಟು ಕೃಷ್ಣನ್ ಕೊಡು, ದಯವಿಟ್ಟು ಕೃಷ್ಣನ್ ಕೊಡು. ಕೃಷ್ಣ ಸಿವರ್ಸ್ ಯು ಆರ್ ಏಬಲ್ ಟು ಗಿವ್ ಹಿಮ್ ಟು ಮೀ ಫಾರ್ ಸಚ್ ಇಸ್ ಯುವರ್ ಪವರ್. ನಿಂದು ಶಕ್ತಿ ಯಾವ ಥರ ಇದೆ, ಕೃಷ್ಣ ನಿನ್ನವನು, ಕೃಷ್ಣನ ಬೇಕಾದ್ರೆ ನೀನು ಕೊಡ್ಬೋದು ನಮಗೆ, ಆ ಶಕ್ತಿ ನಿನಗಿದೆ. ಅಮಿತೋ ಕಂಗಾಲ, ನಾನೇನಾಗಿದ್ದೀನಿ, ಯಾಕೆ ಕೊಡು ಅಂತ ಕೇಳ್ತಾ ಇದ್ದೀನಿ, ನಾನು ಕಂಗಾಲ ಆಗ್ಬಿಟ್ಟಿದ್ದೀನಿ. ಈ ಭೌತಿಕ ಪ್ರಪಂಚದಲ್ಲಿ ನಾನು ಯಾರು ಇಲ್ದಿರ ಏನಾಗಿದ್ದೀನಿ, ನಿರ್ಗತಿಕಾಗಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಕಂಗಾಲ ಅಂದ್ರೆ ಗೊತ್ತಲ್ಲ, ನಿರ್ಗತಿಕ, ಏನು ಇಲ್ದಿರ ಇರ್ತಾರ, ಕಂಗಾಲ ಆಗಿದ್ದೀನಿ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ. ಸೊ ಕೃಷ್ಣ 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 ಅಂತ ಅಳ್ತಾ ಇದ್ದೀನಿ. ಸೊ ಏನೋ ಸಿಂಪ್ಲಿ ರನ್ ಆಫ್ಟರ್ ಯು. ಸೊ ಆ ಥರ ಹತ್ಕೊಂಡು ನಿನ್ನಿಂದೆ ಬರ್ತಾ ಇದ್ದೀನಿ, ಕೃಷ್ಣ 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 ಅಂತ ನಾನು ನಿನ್ನಿಂದೆ ಬರ್ತಾ ಇದ್ದೀನಿ. ಕೃಷ್ಣ ಬೇಕು ಅಂದ್ಬಿಟ್ಟು ನಾನು ನಿನ್ನಿಂದೆ ಅಂದರೆ ಗುರು ಹಿಂದೆ ಹೋಗ್ತಾ ಇದ್ದೀನಿ, ಆಚಾರ್ಯ ಹಿಂದೆ ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ನನಗೆ ಕೃಷ್ಣನ ಕೊಡಿ ಅಂತ ನಾವು ಕೇಳ್ತಾ ಇರಬೇಕು ಸದೈವ. ಯಾವಾಗ ಈ ಥರ ಕೇಳ್ತಾ ಇರ್ತೀವೋ, ಈ ಒಂದು ಇದರಿಂದ ನಿಮಗೆ ಏನಾಗುತ್ತೆ, ಈ ಒಂದು ಭಾವನೆಯಿಂದ ನಮಗೆ ಅಪರಾಧ ಇಲ್ದಿರಂತ ನಾಮನ ಜಪ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಗುರುನ ಈ ಥರ ಯಾವಾಗಲೂ ನಾವು ಕೇಳ್ಕೊತಾ ಇದ್ದಾಗ, ಗುರುನೇ ಯಾವಾಗ ನಾವು ಕೃಷ್ಣ ಬೇಕು ಅಂತ ಕೇಳ್ಕೊಳ್ಳಿಲ್ಲ, ನಾವು ಅಪರಾಧ ಸಹಿತವಾಗೇ ನಾವು ಮಾಡೋದು. ಅಪರಾಧ ಇಟ್ಕೊಂಡೇ ನಾವು ಜಪ ಮಾಡಕ್ಕೆ ಶುರು ಮಾಡ್ತಾ ಇರ್ತೀವಿ. ನಾವು ಅನ್ಕೋತಾ ಇರ್ತೀವಿ ನಾನು ಅಪರಾಧ ಮಾಡ್ತಾ ಇಲ್ಲ ಅಂತ. ಆದರೆ ಒಂದು ನಿಮಿಷ ನಿಮ್ದು ಒಳ ಹೊಕ್ಕಿ ನೋಡಿ, ನೀವು ನಿಮ್ಮ ಹೃದಯದಿಂದ ಒಳ ಹೊಕ್ಕಿ ನೋಡಿ, ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳಿ, ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ಳಿ ಹಿಂದಗಡೆ. ಸೊ ಗೊತ್ತಾಗುತ್ತೆ ನಾವು ಏನು ಅಪರಾಧ ಮಾಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ. ಎಷ್ಟು ನಿಂದನೆ ಮಾಡ್ತಾ ಇದ್ದೀವಿ. ನಾವು ಅನ್ಕೋತೀವಿ, ನಾನು ಯಾರನ್ನೂ ನಿಂದನೆ ಮಾಡಿ ಶುದ್ಧ ಅಂತ. ಪ್ರತಿಯೊಬ್ಬರು ಅವ್ರವ್ರನ್ನ ಅನ್ಕೊಳ್ಳೋದೇ ಹಿಂಗೆ. ಇದನ್ನ ಕಟ್ಟಿಟ್ಕೊಂಬಿಡಿ. ಪ್ರತಿಯೊಬ್ರು ನಾನು ಸರಿ ಇದ್ದೀನಿ ಅಂತಾನೆ ಹೇಳ್ಕೊಳ್ಳೋದು. ಯಾರಿಗಾದ್ರೂ ಹೇಳ್ಬಿಡಿ ನೀನು ಸರಿಯಾಗಿ ಏನು ಇದನ್ನ ಮಾಡ್ತಾ ಇಲ್ಲ ಅಂತ, ನೋಡಿ ಎಷ್ಟು ನೆತ್ತಿಗೆ ಏರ್ಬಿಡುತ್ತೆ ಪಿತ್ತ ಅಂತ. ಬೇಕಾದ್ರೆ ನೋಡಿ, ನೀನ್ ಮಾಡ್ತಾರ ಸರಿ ಇಲ್ಲ ಅಂತ ಒಬ್ರಿಗೆ ಹೇಳಿ ನೋಡಿ, ಅವಾಗ ಅವ್ರ ಕೋಪ ಎಲ್ಗೋಗುತ್ತೆ ಅಂತ. ಆಕ್ಚುಲಿ ನಿಜಕ್ಕೆ ಆ ಥರ ಹೇಳಿದಾಗ, ಹೌದಾ ಏನ್ ಮಾಡ್ತಾ ಇದ್ದೀನಿ, ನಿಜಕ್ಕೆ ಏನಾಗಬೇಕು, ಅಂಬಲಾಗ್ಬೇಕು. ಅವಾಗ ಹೌದು ತಪ್ಪು ಮಾಡ್ತಾ ಇದ್ದೀನ, ಏನ್ ತಪ್ಪು ಮಾಡಿದ್ದೀನಿ, ದಯವಿಟ್ಟು ಹೇಳಿ ನಾನು ತಿದ್ಕೋತೀನಿ ಅಂತ. ಆದ್ರೆ ಹಂಗಾಗೋದಿಲ್ಲ ನಮ್ಮ ಪರಿಸ್ಥಿತಿ. ಪೂರ್ಣ ಪ್ರಮಾಣದಲ್ಲಿ ನಮಗೆ ಮೇಲ್ಗಡೆಯಿಂದ ಹೇಳ್ಬೋದು ಬೇಕಾದ್ರೆ, ಹೌದಾ ಮಾತಾಜಿ, ಅಯ್ಯೋ ಹೌದಾ ಪ್ರಭು, ಸರಿ ಪ್ರಭು ಅಂತ ಹೇಳ್ಬೋದು. ಆದ್ರೆ ಒಳಗಡೆ ಮಾತ್ರ ಕೊರಿಯಕ್ಕೆ ಶುರು ಆಗುತ್ತೆ, ಏನ್ ಮಾಡಿದೆ ನಾನು, ಏನ್ ತಪ್ಪು ಮಾಡಿದೆ, ಇವ್ರು ಹಿಂಗೆ ಹೇಳಿದ್ರಲ್ಲ ಅಂತ. ಅದು ಆಗ್ಬಾರ್ದು. ಒಳಗಡೆಯಿಂದ ನಿಜಕ್ಕೂ ನಂಬರತೆ ಆಗ್ಬೇಕು. ಅರೆ ನಾನು ಏನೋ ತಪ್ಪು ಮಾಡಿದ್ದೀನಿ, ಏನ್ ಮಾಡಿದೆ, ನಾನು ಏನ್ ಮಾಡಿದೆ, ದಯವಿಟ್ಟು ಕೃಷ್ಣ ಅದನ್ನು ತಿಳಿಸು, ನಾನು ತಿದ್ಕೋತೀನಿ ಅನ್ನೋ ಭಾವನೆ ಒಳಗಡೆಯಿಂದ ಬರಬೇಕು. ಯಾರಿಗೆ ನಾ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ, ನಾನು ಸರಿ ಇಲ್ಲ ಅಂತ ಭಾವನೆ ಬರುತ್ತೋ ಅವನು ಮುಂದೋಗೋಕೆ ಅರ್ಹತೆ ಪಡೆದಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾರಿಗೆ ನಾನು ಸರಿ ಇದ್ದೀನಿ ಅಂತ ಏನಾರ ಭಾವನೆ ಬತ್ತೋ ಅವನು ಮುಂದೋಗೋಕೆ ಅರ್ಹತೆ ಪಡೆದಿಲ್ಲ. ಯಾವುದೇ ವಿಷಯದಲ್ಲಿ ಆಗಲಿ ನಾ ಸರಿ ಅಂತ ಏನಾರ ಅನ್ಕೊಂಡ್ಬಿಟ್ರೆ ಅವನು ಮುಂದೋಗೋಕೆ ಯೋಗ್ಯತೆ ಇಲ್ಲ ಅಂತ. ಕೃಷ್ಣ ಪ್ರಜ್ಞೆ ಯಾವತ್ತು ಕೃಷ್ಣ ಪ್ರಜ್ಞೆಲಿ ಏನೇ ನನಗೇನು ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲಿ ಇರಬೇಕು.
ಆ ಭಾವನೆ ಇದ್ದಾಗ ನಾನು ಯೋಗ್ಯತೆ ಇಲ್ಲ, ನನಗೆ ನಾನು ಅದನ್ನ ಮಾಡಕ್ಕೆ ಯೋಗ್ಯತೆ ಇಲ್ಲ, ನನಗೆ ಆಡಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಭಾವನೆನೇ ಇರ್ಬೇಕು. ಯಾವಾಗ ನನ್ಗೆ ಯೋಗ್ಯತೆ ಇದೆ ಅಂತ ಅನ್ಕೊಂಡ, ಸರಿ ತಮಾಷೆಗೆ ಹೇಳ್ತಾರೆ, ನೀವು ಕ್ಲೋಸ್ ಆಗಿರೋರ ಜೊತೆ ತಮಾಷೆಗೆ ಹೇಳ್ತಾರೆ, ಆ ವಿಷಯ ಎಲ್ಲ ಹೇಳ್ತಾರೆ. ಸೀರಿಯಸ್ ಆಗಿ ಯಾವಾಗ ಅನ್ಕೊಂಡ, ಅವಾಗ ಅವನು ಕೃಷ್ಣ ಪ್ರಜ್ಞೆಯಿಂದ ಔಟ್ ಆದ ಅಂತ ಹೇಳ್ಕೊಳ್ಳಿ. ಸದ್ದಿ ಕ್ಷಣದಲ್ಲಿ ಅವನು ಔಟ್ ಇದ್ದಾನೆ. ಇನ್ನೊಬ್ಬ ನಾವು ಕೋರ್ಟಲ್ಲಿ ಮಾಡ್ತೀವಲ್ಲ, ಕಬಡ್ಡಿಲಿ ಅದರೆಲ್ಲ ಒಂದು ಪಾಯಿಂಟ್ ತಗೊಂಡ್ರೆ ಒಬ್ಬನೇ ಎಬ್ಬಿಸ್ಕೊತೀವಲ್ಲ, ಆ ಥರ ಮಾಡ್ಬೇಕಾಗತ್ತನ್ನ. ಅಂದರೆ ನಾವು ಏನು, ನಮ್ಗೆ ಹಂಬಲ್ನೆಸ್ ಇರಬೇಕು. ಆ ಹಂಬಲ್ನೆಸ್ ಅಂತಂದ್ರೇ ಕೃಷ್ಣ ಬೇಕು ಅಂತ ಗುರುನ ನಾವು ಕೇಳೋಂಥದ್ದು. ಇದ್ರೆ ನಮಗೆ ಕೃಷ್ಣ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಇದೆ. ಅಂದರೆ ಅಪರಾಧದಿಂದ ಮುಕ್ತ ಆಗಕ್ಕೆ ಹೊರಟಿದ್ದೀವಿ ಅಂತ ತಿಳ್ಕೊ. ಇಲ್ಲಾಂದ್ರೆ ಬರೀ ಅಪರಾಧ ನಮ್ಮ ಜಪ ಮಾಡ್ತಾ ಇರ್ತೀವಿ, ಅಪರಾಧ ಸಹಿತವಾಗಿ ಮಾಡ್ತಾ ಇರ್ತೀವಿ, ಏನೂ ಆಗಲ್ಲ, ಪ್ರೋಗ್ರೆಸ್ ಏನೂ ಆಗಲ್ಲ, ಮತ್ತೆ ಇದ್ದಂಗೆ ಇರ್ತೀವಿ. 10 ವರ್ಷ ಮಾಡಿರ್ತೀವಿ, ಹಿಂದೆ ತಿರುಗಿ ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿ ಅಲ್ಲೇ ಇದ್ದೀವಿ. ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ಮುಂದೆನೇ ಹೋಗಿರಲ್ಲ. ಅರೆ ಯಾಕೆ ಹಿಂಗಾಗ್ತಾ ಇದೆ? ಆದರೆ ಬೇರೆಯವ್ರು ಹೋಗಿರ್ತಾರೆ, ಬೇರೆಯವ್ರು ಹೋಗಿರೋದು ನೋಡಿ ಗೊತ್ತಾಗುತ್ತೆ ನನಗೆ ಎಷ್ಟಿಂದ ಇದ್ದೀನಿ ಅಂತ. ಓಕೆ, ಸೊ ಅದಾಗಬಾರ್ದು ಅಂತಂದರೆ ನಾನು ನನ್ನ ಅಪರಾಧನ ಗುರುತು ಮಾಡ್ಕೋಬೇಕು, ಅಪರಾಧನ ನಾನು ಅವಾಯ್ಡ್ ಮಾಡಬೇಕು. ಅವಾಗ ಮಾತ್ರ ನಾವು ಮುಂದೆ ಹೋಗೋಕ್ಕಾಗುತ್ತೆ. ಓಕೆ, ಸೊ ಗುರು ಅಷ್ಟಕದಲ್ಲಿ ಹೇಳ್ತಾರೆ ಏನು, ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಯಸ್ಯ ಪ್ರಸಾದನ ಗತಿ ಕುತೋಪಿ. ಏನು ಹೇಳ್ತಾರೆ, ಗುರು ಏನು ಕೊಡ್ತಾನೆ, ಯಸ್ಯ ಪ್ರಸಾದ, ಅವನ ಪ್ರಸಾದ ಭಗವತ್ತನ ಪ್ರಸಾದ ಇದ್ದಂಗೆ, ಭಗವಂತ ಕೊಟ್ಟ ಥರ. ಸೊ ಇನ್ ಗುರು ಅಷ್ಟಕವಿ ಆಲ್ವೇಸ್ ಚಾಂಟ್, ಇಫ್ ಯು can obtain the mercy of Guru, then you can have the mercy, the krupa of Bhagavan. ನೀನು ಯಾವಾಗ ಕೃಪೆ ಕೊಡ್ತೀಯೋ ಆವಾಗ ಭಗವಂತನ ಕೃಪೆ ಆಟೋಮೆಟಿಕ್ಕಾಗಿ ಸಿಕ್ಬಿಡುತ್ತೆ. ಗುರುಗೆ ಹೇಳ್ತಾ ಇರೋದು ಒಬ್ಬ ವ್ಯಕ್ತಿ, ಏನೋ ನಿಂದು ಕರುಣೆ ಯಾವಾಗ ಸಿಗುತ್ತೋ ಆಟೋಮೆಟಿಕ್ಕಾಗಿ ಗುರುದು ಕರುಣೆ ಸಿಕ್ಕದಂಗೆ. ಅದಕ್ಕೋಸ್ಕರ ಸಪ್ರೇಟ್ ಏನು ಬೇಡಬೇಕಾಗಿಲ್ಲ. ಸೊ ಅದರ್ವೈಸ್ ಯು ಕೆನಾಟ್. ಯಸ್ಯ ಪ್ರಸಾದ ನಗತಿ ಕುತೋಪಿ. ಇಫ್ ದಿ ಗುರು ಇಸ್ ಎ dissatisfaction, then where is your existence? No existence at all, doomed, finished. This is the easy way. By satisfying Guru, by pleasing Guru, you can achieve His mercy. That is very powerful. That is the merciful strength of Lord Balaram and Nityananda, when you will be able to leave this material world. ಏನು ಹೇಳ್ತಾ ಇದ್ದಾರೆ, ನಿನಗೆ ಒಂದು ಅಸ್ತಿತ್ವನೇ ಇಲ್ಲ. ಗುರು ಏನಾರ ನಿನ್ನ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆದ, ತೃಪ್ತಿ ಹೊಂದಲಿಲ್ಲ ನಿನ್ನಿಂದ ಅಂತಂದರೆ ನಿನಗೆ ಅಸ್ತಿತ್ವನೇ ಇಲ್ಲ. ಆಧ್ಯಾತ್ಮಿಕ ಜೀವನದ್ದು ಅಸ್ತಿತ್ವನೇ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಇರೋಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಅರ್ಥ. ನಿನ್ನಿಂದ ಏನಾದರೂ ಗುರು ಅಸಂತೋಷ ಬಂದರೆ ಅವನಿಗೆ, ನಿನಗೆ ಏನಿಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಅಸ್ತಿತ್ವನೇ ಇಲ್ಲ, ನೀನು ಫಿನಿಶ್ ಆಗ್ತೀಯ, ಮುಳುಗು ಹೋಗ್ತೀಯ ಅಂತ. ಅದರಿಂದ ಗುರುದು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ, ಬೈ ಸ್ಯಾಟಿಸ್ಫೈಯಿಂಗ್ ಗುರು, ಬೈ ಪ್ಲೀಸಿಂಗ್ ಗುರು, ಯು ಕ್ಯಾನ್ ಅಚೀವ್ ಇಸ್ ಮರ್ಸಿ. ಗುರುನ ತೃಪ್ತಿ ಮಾಡಿದ್ರೆ, ಗುರುನ ನಾವು ಸಂತೋಷಪಡಿಸಿದ್ರೆ ನಾನು ಗುರುದು ಕೃಪೆ ಪಡಿಬೋದು. ಗುರು ಕೃಪೆ ಪಡೆದ್ರೆ ನನ್ನ ಅಪೆನ್ಸ್ಲೆಸ್ ಚಾಂಟಿಂಗು ಶುರುವಾಗುತ್ತೆ. ಯಾಕೆ ಇಷ್ಟ ಹೇಳ್ತಾ ಇದ್ದಾರೆ, ಅಪೆನ್ಸ್ ಆಗಿ ಚಾಂಟಿಂಗ್ ಮಾಡ್ತಾ ಇದೀವಲ್ಲ, ಈ ಅಪೆನ್ಸ್ ಇಲ್ದಿರೋ ಚಾಂಟಿಂಗ್ ಮಾಡ್ಬೇಕಂದ್ರೆ, ಅಪರಾಧ ಇಲ್ದಿರೋ ಜಪ ಮಾಡ್ಬೇಕಂದ್ರೆ ಗುರುದು ಕೃಪೆ ಬೇಕು. ಜೊತೆಗೆ ನಿಮ್ದು ಪ್ರಯತ್ನ ಪ್ರತಿ ಕ್ಷಣ ನೀವು ಬಿಡಬೇಕು ಅಂತ ಹೋಗ್ತಾ ಇರಬೇಕು, ಗುರುದು ಕೃಪೆ ಬಯಸ್ತಾ ಇರಬೇಕು. ಸೊ ಈ ಥರ ಕೃಪೆ ಸಿಕ್ಕಿದಾಗ ನಾವು ಅಫೆನ್ಸ್ ಇಲ್ದಂಗೆ ಜಪನ ಮಾಡ್ಬೇಕಾದ್ರೆ ಅಪರಾಧ ಇಲ್ದಂಗೆ ಜಪ ಮಾಡೋಕ್ಕೆ ಶುರು ಮಾಡುತ್ತೆ. ಅಪರಾಧ ಇಲ್ದಂಗೆ ಜಪ ಮಾಡೋಕ್ಕೆ ಶುರು ಮಾಡಿದಾಗೆ ಶುದ್ಧ ನಾಮಕ್ಕೆ ಹೋಗ್ತೀವಿ, ಶುದ್ಧ ನಾಮದಿಂದ ಭಗವಂತನ ಪಡಿತೀವಿ. ಸೊ ಇದು. ಸೊ ನೆಕ್ಸ್ಟ್ ಸ್ಟೇಜು ನಾಮಾಭಾಸ. ಏನ್ಯ ನಾಮಾಭಾಸ? ನಾಮ ಆಭಾಸ ಅಂದ್ರೆ ಏನು? ಅಪರಾಧ ಯುಕ್ತಕ್ಕೆ ನಾಮಾಭಾಸಕ್ಕೂ ಏನು ವ್ಯತ್ಯಾಸ? ಅದನ್ನ ಓಕೆ. ಹರೇ ಕೃಷ್ಣ.
जय श्रील प्रभुपाद की जय। हरिनाम संकीर्तन यज्ञ की जय। हरे कृष्ण। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 5 ಶ್ಲೋಕ ನಂಬರ್ 23. ಅಹಂ ಪುರಾ ಅತೀವ ಭವೇ ಅಭವಂ ಮುನೇ ದಾಸ್ಯಃ ತು ಕಶ್ಯಶ್ಚನ ವೇದವಾದಿನಾಂ ನಿರೂಪಿತಃ ಬಾಲಕಃ ಏವ ಯೋಗಿನಾಂ ಶುಶ್ರೂಷಣೆ ಯೋಗಿನಾಂ ಶುಶ್ರೂಷಣೆ ಪ್ರಾಋಷಿ ನಿರ್ವೀಕ್ಷಿತಾಂ ಅಹಂ ಪುರಾ ಅತೀವ ಭಾವೇ ಅಭವಂ ಮುನೇ ದಾಸ್ಯಃ ತು ಕಸ್ಯಶ್ಚನ ವೇದವಾದಿನಾಂ ನಿರೂಪಿತಃ ಬಾಲಕಃ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವೀಕ್ಷಿತಾಂ. ಅನುವಾದ. ಹೇ ಮುನಿಗಳೇ, ಹಿಂದಿನ ಕಾಲದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ದೆ. ಆ ದಾಸಿಯು ವೇದಾಂತ ತತ್ವಗಳನ್ನು ಆಚರಿಸುತ್ತಿದ್ದ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ನಾನು ಆಗ ಅವರ ಪರಿಚಾರಿಕೆ ಮಾಡುತ್ತಿದ್ದೆ. ಸೊ ನಾರದ ಮುನಿ ತನ್ನ ಹಿಂದಿನ ವೃತ್ತಾಂತನ ಹೇಳ್ತಾ ಇದ್ದಾರೆ. ಹಿಂದೆ ಅವರು ಏನಾಗಿದ್ರು, ಒಬ್ಬ ದಾಸಿ ಮಗನಾಗಿ ಹುಟ್ಟಿದ್ರು. ಸೊ ಈಗ ನಾರದ ಮುನಿನೇ ಅವ್ರದ್ದು ವೃತ್ತಾಂತನ ಹೇಳ್ಕೊತಾ ಇದ್ದಾರೆ. ನಾನು ದಾಸಿ ಮಗನಾಗಿ ಹುಟ್ಟಿದ್ದೆ. ಆ ದಾಸಿ ಆದ್ರೆ ವೇದಾಂತ ತತ್ವಗಳನ್ನ ಆಚರಣೆ ಮಾಡ್ತಿದ್ದಂತ ಬ್ರಾಹ್ಮಣರ ಸೇವೆಯಲ್ಲಿ ಇದ್ದವಳು. ಸೊ ಬ್ರಾಹ್ಮಣರ ಸೇವೆಯಲ್ಲಿದ್ದು ಮತ್ತೆ ಅವ್ರ ಮನೆಗೆ ಬ್ರಾಹ್ಮಣರು ಬರ್ತಾ ಇದ್ರು. ಸೊ ಇದು ಭಗವಂತನ ಕಥೆ ಹೇಳಿ ಹೋಗ್ತಿದ್ರು. ಈ ತರ ಅವ್ರದ್ದು ಪರಿಚಾರಿಕೆ ಇತ್ತು. ಬ್ರಾಹ್ಮಣರ ಸೇವೆಯಲ್ಲಿ ನಿರತರಾಗಿದ್ದು ನನ್ನ ತಾಯಿ. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ಸೊ ಇವರು ಕೆಲವೊಂದು ಬ್ರಾಹ್ಮಣರು ಏನ್ ಮಾಡ್ತಾ ಇದ್ರು, ಬಂದು ಆ ಬ್ರಾಹ್ಮಣ ಮನೇಲಿ ಇರ್ತಾ ಇದ್ರು. ಇದ್ಬಿಟ್ಟು ಅಲ್ಲಿ ಭಗವಂತನ ಸೇವೆ ಮಾಡಿ ಚಾತುರ್ಮಾಸ್ಯ ಮುಗಿಸಿ ಹೋಗ್ತಾ ಇದ್ರು. ಆಗ ಅವರ ಪರಿಚಾರಿಕೆ, ಯಾವಾಗ ಯಾರು ಬ್ರಾಹ್ಮಣರು ಬಂದಿರ್ತಿದ್ರಲ್ಲ ಅವಾಗ ಈ ನಾರದ ಮುನಿ ಚಿಕ್ಕ ಹುಡುಗ ಆಗಿದ್ದಾನೋ ಅವ್ರದ್ದು ಸೇವೆ ಮಾಡ್ತಿದ್ದ. ಯಾರ್ದು? ಬ್ರಾಹ್ಮಣರು ಬರ್ತಿದ್ರಲ್ಲ ಚಾತುರ್ಮಾಸ್ಯಕ್ಕೆ ಬರೋರು ಮಾಡ್ತಿದ್ರು. ಸೊ ಚಾತುರ್ಮಾಸ್ಯದಲ್ಲಿ ಏನಾರ ಆಚಾರ್ಯರಿಗೆ ಶುದ್ಧ ಭಕ್ತರಿಗೆ ಸೇವೆ ಮಾಡಿದ್ರೆ ಅವನು ಪೂರ್ಣ ಪ್ರಮಾಣದಲ್ಲಿ ಅವನಿಗೆ ಭಕ್ತಿ ಬಂದೇ ಬರುತ್ತೆ. ಸೊ ಇದು ಶಾಸ್ತ್ರ ಸಮ್ಮತ ಕೂಡ. ಸೊ ಆತರ ಇನ್ನಾರ್ಧ ಮನೆಗೆ ಆಪರ್ಚುನಿಟಿ ಸಿಗ್ತಾ ಇತ್ತು. ಬ್ರಾಹ್ಮಣರೆಲ್ಲ ಬರ್ತಿದ್ರು ಚಾತುರ್ಮಾಸ್ಯ ಮಾಡಕ್ಕೆ. ಆ ಚಾತುರ್ಮಾಸ್ಯದಲ್ಲಿ ಅವ್ರದ್ದು ನಾರದ ಮುನಿ ಅವ್ರದ್ದು ಕೆಲಸ ಮಾಡ್ಕೊಡ್ತಿದ್ದ. ಸೊ ಅಂದ್ರೆ ಏನೇನು ಅಂತ. ಸೊ ಮುಂದೆ ಏನಾಗುತ್ತೆ ನೋಡಿ, ಮುಂದೆ ಅದ್ಭುತವಾಗಿರೋಂಥ ಒಂದು ಕಾರ್ಯ ಆಗ್ಬಿಡುತ್ತೆ. ಸೊ ಭಾವಾರ್ಥ. ಭಗವಂತನ ಭಕ್ತಿ ಸೇವೆಯಿಂದ ಉಜ್ವಲಗೊಂಡ ಅದ್ಭುತ ವಾತಾವರಣವನ್ನು ನಾರದ ಮಹರ್ಷಿಗಳು ಇಲ್ಲಿ ಸಂಕ್ಷೇಪವಾಗಿ ವರ್ಣಿಸಿದ್ದಾರೆ. ಸೊ ಭಕ್ತಿ ಸೇವೆಯಿಂದ ಉಜ್ವಲಗೊಂಡ ಅದ್ಭುತ ವಾತಾವರಣ. ಸೊ ಭಕ್ತಿ ಸೇವೆಯಲ್ಲಿ ಒಂದು ಅದ್ಭುತವಾಗಿರೋಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಆಗುತ್ತೆ. ಸಾಧನ ಒಬ್ಬೊಬ್ರು ಗಮನಿಸ್ತಾರೆ, ಒಬ್ಬೊಬ್ರು ಗಮನಿಸಲ್ಲ. ಸೊ ಅದ್ಭುತ ವಾತಾವರಣ ನಾರದ ಮುನಿ ಮಹರ್ಷಿ ಇದರಲ್ಲಿ ಹೇಳ್ತಾ ಇದ್ದಾರೆ. ಏನಂತ, ಅವರು ಅತಿ ಸಾಮಾನ್ಯವಾದ ಮೂಲದಿಂದ ಬಂದವರು. ನಾರದ ಮುನಿ ಏನು ದೊಡ್ಡ ಇವರು ಅಲ್ಲ, ತುಂಬಾ ಲೋ ಲೆವೆಲ್ ಅಂತೂ ಅಲ್ಲ. ಸೊ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಅತಿ ಸಾಮಾನ್ಯವಾಗಿರೋಂಥ ಕುಟುಂಬ, ಅಂದ್ರೆ ಬಡತನದ ಕುಟುಂಬದಲ್ಲೇ ಬಂದವರು. ಅವರಿಗೆ ಸರಿಯಾದ ಶಿಕ್ಷಣ ದೊರೆಯಲಿಲ್ಲ. ಸೊ ನಾರದ ಮುನಿಗೆ ಯಾವುದೇ ಶಿಕ್ಷಣ ದೊರೆಯಲಿಲ್ಲ. ಆದರೂ ತಮ್ಮ ಸಮಸ್ತ ಶಕ್ತಿಯು ಪ್ರಭು ಸೇವೆಗೆ ವಿನಿಯೋಗವಾದುದರಿಂದ ಅವರು ಅಮರ ಮುನಿಗಳಾದರು. ಸೊ ನಾರದ ಮುನಿ ಯಾವ ಥರ ಅಮರರಾದರು? ಸೊ ಅವನಿಗೆ ಚಿಕ್ಕಂದಿನಿಂದ ಸಮಸ್ತ ಶಕ್ತಿಯು ಭಕ್ತಿ ಸೇವೆ ಕಡೆ ವಿನಿಯೋಗ ಆದ್ದರಿಂದ ಅವರು ಅಮರ ಮುನಿಗಳಾದರು. ಭಕ್ತಿ ಸೇವೆಯ ತೀವ್ರ ಪರಿಣಾಮವೇ ಆಗಿದೆ. ಜೀವಿಗಳು ಭಗವಂತನ ತಟಸ್ಥ ಶಕ್ತಿ. ಅವನನ್ನು ಭಗವಂತನ ಅಲೌಕಿಕವಾದ ಪ್ರೇಮ ಸೇವೆಯಲ್ಲಿ ಸರಿಯಾಗಿ ಬಳಸಬೇಕು. ಇದು ಆಗದಿದ್ದಾಗ ಜೀವಿಯೊಬ್ಬನ ಸ್ಥಿತಿಯು ಮಾಯೆ ಎಂದು ಕರೆಸಿಕೊಳ್ಳುತ್ತದೆ. ಓಕೆ. ಜೀವಿಗಳು ಭಗವಂತನ ತಟಸ್ಥ ಶಕ್ತಿ.
ಸೊ ಭಗವಂತ 3 ಶಕ್ತಿ ಇದೆ: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಸೊ ಜೀವಿಗಳು ತಟಸ್ಥ ಶಕ್ತಿ. ತಟ ಯಾಕೆ? ಈ ಕಡೆ ಅವರು ಆಧ್ಯಾತ್ಮಿಕಾರ ಹೋಗ್ಬೋದು, ಈ ಕಡೆ ಭೌತಿಕ ಪ್ರಪಂಚಕಾರ ಹೋಗ್ಬೋದು. ತಟ ಮಧ್ಯ, ಏನೋ ನೀರು ಮಧ್ಯ ಅಂತ ಹೇಳ್ತೀವಿ, ತಟ ಅಂತ. ಈ ತಟಸ್ಥ ಶಕ್ತಿ ಯಾವುದು? ಜೀವಿಗಳು. ಅವರನ್ನು ಭಗವಂತನ ಅಲೌಕಿಕವಾದ ಪ್ರೇಮ ಸೇವೆಯಲ್ಲಿ ಸರಿಯಾಗಿ ಬಳಸಿಕೊಳ್ಳಬೇಕು. ಸೊ ಇವ್ರನ್ನ ಯಾರು ಭಗವಂತನ ಸೇವೆಯಿಂದ ಆಚೆ ಬರ್ತಾ ಇದಾರಲ್ಲ, ವಿನಿಯೋಗ ಆಗ್ತಾ ಇದಾರಲ್ಲ, ಅವರು ಏನು ಭಕ್ತಿ ಸೇವೆ ತೀವ್ರ ಪರಿಣಾಮವೇ ಆಗಿದೆ. ಸೊ ಭಕ್ತಿ ಸೇವೆಯ ತೀವ್ರ ಪರಿಣಾಮವೇ ಆಗಿದೆ. ಜೀವಿಗಳು ಭಗವಂತನ ತಟಸ್ಥ, ಅವರನ್ನು ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಸರಿಯಾಗಿ ಬಳಸಬೇಕು. ಇದು ಆಗದಿದ್ದಾಗ ಜೀವಿಯೊಬ್ಬನ ಸ್ಥಿತಿಯು ಮಾಯೆ ಎಂದು ಕರೆಸಿಕೊಳ್ಳುತ್ತದೆ. ಸೊ ಜೀವಿನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು, ಇದು ಸರಿಯಾಗಿರೋ ಮಾರ್ಗ. ಸೊ ಅಕಸ್ಮಾತ್ ಅಲೌಕಿಕ ಸೇವೆಯಲ್ಲಿ ಒಂದು ಜೀವಿ ತೊಡಗಿಸ್ತಿಲ್ಲ ಅಂತಂದ್ರೆ ಆ ಜೀವಿಯ ಸ್ಥಿತಿ ಏನಾಗುತ್ತೆ? ಮಾಯೆ ಎಂದು ಕರೆಸ್ಕೊಳ್ಳುತ್ತೆ. ಸೊ ಜೀವಿಗೆ ಭಗವಂತನ ಸೇವೆ ಏನಾರ ಸಿಕ್ಲಿಲ್ಲ ಅಂತಂದ್ರೆ ಅದೇ ಜೀವಿ ಮಾಯೆಯಲ್ಲಿ ಸಿಕ್ಕಿಬಿಡುತ್ತೆ. ಸೊ ಅಂದ್ರೆ ಭಗವಂತನ ಸಂಪರ್ಕಕ್ಕೆ ಅದು ಬರಲ್ಲ. ಜೀವಿಯ ಶಕ್ತಿಯು ವಿಶೇಷ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ ಮಾಯೆ ಮರೆಯಾಗುತ್ತದೆ. ಸೊ ಜೀವಿಯ ಶಕ್ತಿಯು ವಿಶೇಷ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ, ಸೊ ಅದು ಯಾವಾಗ ಜೀವಿ ಕಡೆಯಿಂದ ದೇವರಿಗೆ ಅದು ಬಳಕೆ ಆಗುತ್ತಲ್ಲ, ಸೊ ದೇವರಿಗೆ ಅದು ಸೇಲುತ್ತಲ್ಲ, ಸೊ ಆ ಥರ ಸಲ್ಲಿದ ತಕ್ಷಣ ಅದೇನಾಗುತ್ತೆ? ದೇವರ ಸೇವೆ ನಂತರ ನಿಜ ಭಕ್ತರ ಸೇವೆಯಿಂದ ಪ್ರಾರಂಭವಾಗುತ್ತದೆ. ಬಳಕೆಯಾದ ಕೂಡಲೇ ಮಾಯೆ ಮರೆಯಾಗುತ್ತದೆ. ಯಾವಾಗ ಒಂದು ವಸ್ತು ದೇವರ ಸೇವೆಗೆ ಏನಾರ ಸಲ್ಲದ ತಕ್ಷಣ ಅದು ಮಾಯೆಯಿಂದ ಮರೆಯಾಗುತ್ತೆ. ಮಾಯೆ ಅಲ್ಲಿ ಮರೆಯಾಗುತ್ತೆ. ನಾವು ಯಾವಾಗ ಭಗವಂತನ ಮುಂದೆ ಬಂದ್ವಿ, ಮಾಯೆ ನಮ್ಮಿಂದ ಮರೆಯಾಯಿತು. ಭಗವಂತನ ಮುಂದೆ ಇಲ್ದಿರ ಔಟ್ ಸೈಡ್ ಇರಿ, ಮಾಯೆ ಬಂದು ಆವರಿಸ್ಕೊಳ್ಳುತ್ತೆ. ಸೊ ಇಷ್ಟೇ ವ್ಯತ್ಯಾಸ. ಸೊ ಇಲ್ಲಿ ಭಗವಂತನ ಸಮೀಪ ಹೋಗ್ತಾ ಇದ್ದಂಗೆ ಮಾಯೆ ಮರೆಯಾಗುತ್ತೆ. ಜೀವಿಯ ಶಕ್ತಿಯು ವಿಶೇಷ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ ಮಾಯೆ ಮರೆಯಾಗುತ್ತದೆ. ಜೀವಿದು ಶಕ್ತಿ ಏನಾಗುತ್ತೆ? ವಿಶೇಷ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ. ಸೊ ಜೀವಿದು ಶಕ್ತಿ ತನಗೋಸ್ಕರ ಮತ್ತೆ ಬೇರೆಯವ್ರಿಗೋಸ್ಕರ ಇದಾಗ ಬದಲು ದೇವರ ಸೇವೆಗೆ ಬಳಕೆಯಾದ ಕೂಡಲೇ ಮಾಯೆ ಮರೆಯಾಗುತ್ತದೆ. ಅದೇನಾರ ಮಾಯೆ ಇದಕ್ಕೂ ಕೃಷ್ಣನ ಸೇವೆಗೆ ಬರಲಿಲ್ಲ ಅಂದ್ರೆ ಮಾಯೆ ಹಿಡ್ಕೋತಾ ಇತ್ತು. ದೇವರ ಸೇವೆಯು ಆತನ ನಿಜ ಭಕ್ತರ ಸೇವೆಯಿಂದ ಪ್ರಾರಂಭವಾಗುತ್ತದೆ. ಸೊ ದೇವರ ಸೇವೆಯಲ್ಲಿಂದ ಪ್ರಾರಂಭ ಆಗುತ್ತೆ, ಆ ಒಂದು ನಿಜ ಭಕ್ತರಿಂದ ಸೊ ಶುರುವಾಗುತ್ತೆ ಸೇವೆ ಅನ್ನೋದು. ಇದು ನಾರದ ಮಹರ್ಷಿಗಳ ಹಿಂದಿನ ಜನ್ಮದ ಸ್ವತಃ ಉದಾಹರಣೆಯಿಂದ ಸ್ಪಷ್ಟವಾಗುತ್ತದೆ. ಸೊ ನಾರದ ಮುನಿ ಹೇಳ್ತಾ ಇದ್ದಾರೆ, ಸೊ ಹಿಂದಿನ ಜನ್ಮದ್ದು ಅವ್ರಿಗೆ ಜ್ಞಾಪಕ ಇರುತ್ತೆ. ಆ ಜ್ಞಾಪಕ ಇದ್ದಂಥ ಕಾಲದಲ್ಲಿ ಸ್ವಲ್ಪಕ್ಕೆ ಇದು ಕೂಡ ಅವ್ರಿಗೆ ಜ್ಞಾಪಕ ಬರುತ್ತೆ. ತನಗೆ ಮಾಡುವ ಸೇವೆಗಿಂತ ತನ್ನ ಭಕ್ತರಿಗೆ ಮಾಡುವ ಸೇವೆ ಹೆಚ್ಚು ಶ್ರೇಷ್ಠವಾದುದೆಂದು ಪ್ರಭು ಹೇಳುತ್ತಾನೆ. ಪ್ರಭು ಹೇಳ್ತಾನೆ, ನನಗೆ ಮಾಡೋ ಸೇವೆಗಿಂತ ನನ್ನ ಭಕ್ತರಿಗೆ ಮಾಡೋ ಸೇವೆ ತುಂಬಾ ಉತ್ತಮವಾಗಿದೆ. ಇದನ್ನ ಗಂಟು ಮಡಿಕೊಂಬಿಡಿ. ನಮಗೆ ಯಾವತ್ತೂ ಕೂಡ ಇದು ಒಂದು ರೀತಿ ನಮ್ದು ನಿಧಿ ತರ ಇರ್ಬೇಕಿದು. ಭಗವಂತನ ಸೇವೆಗಿನ್ನ ಭಕ್ತೃ ಸೇವೆ ಅನ್ನೋದು ತುಂಬಾ ಮುಖ್ಯ. ಭಗವಂತ ತುಂಬಾ ಇಷ್ಟಪಡ್ತಾನೆ. ಭಗವಂತನಿಗೆ ಇದು ಏನು ಹೆಚ್ಚು ಶ್ರೇಷ್ಠ. ಭಗವಂತನ ತನಗೆ ಮಾಡುವ ಸೇವೆಗಿಂತ ತನ್ನ ಭಕ್ತರಿಗೆ ಮಾಡುವ ಸೇವೆ ಹೆಚ್ಚು ಶ್ರೇಷ್ಠವಾದದೆಂದು ಪ್ರಭು ಹೇಳುತ್ತಾನೆ. ಭಗವದ್ಗೀತೆಯಲ್ಲಿ ಹೇಳ್ತಾನೇನು, ನನಗೇನು ಮಾಡ್ತಾ ಇದ್ದೇನೋ ಅದಕ್ಕಿನ್ನ ನನ್ನ ಭಕ್ತರಿಗೆ ಮಾಡಿದ್ರೆ ಅದು ತುಂಬಾ ಶ್ರೇಷ್ಠವಾಗಿರೋದು ಅಂತ ಭಗವಂತನೇ ಹೇಳ್ತಾನೆ. ಭಕ್ತನ ಸೇವೆಯು ಭಗವಂತನ ಸೇವೆಗಿಂತ ಹೆಚ್ಚು ಮಹತ್ವದ್ದು. ಭಗವಂತನ ಸೇವೆಗಿಂತ ಯಾರ ಸೇವೆ ಮಹತ್ವದ್ದು? ಭಕ್ತರ ಸೇವೆ. ಆದ್ದರಿಂದಲೇ ದೇವರ ಸೇವೆಯಲ್ಲಿ ಸತತವಾಗಿ ನಿರತನಾಗಿರುವ ಸದ್ಭಕ್ತನನ್ನು ಆಯ್ದುಕೊಳ್ಳಬೇಕು. ಸೊ ಅದರಿಂದ ನಾವೇನ್ ಮಾಡಬೇಕು? ಯಾರು ಹಂಗಾರ ಭಕ್ತ? ಯಾರು ಭಗವಂತನ ಸೇವೆಯಲ್ಲಿ ನಿರತನಾಗಿರ್ತಾನ ಅವನು ಭಕ್ತ. ನಾವೇನ್ ಮಾಡ್ಬೇಕು? ಭಗವಂತನ ಭಕ್ತಿ ಸೇವೆ ಅಂದ್ರೆ ಭಗವಂತನ ಇದಾಗಕ್ ಮುಂಚೆ ಅಂದ್ರೆ ಭಗವಂತನಿಗೆ ಪೂರ್ಣ ಪ್ರಮಾಣದಲ್ಲಿ ಅವನಿಗೆ ಶರಣಾಗಕ್ ಮುಂಚೆ ಭಕ್ತರಿಗೆ ಶರಣಾಗಬೇಕು. ಭಕ್ತರದ್ದು ಸೇವೆ ಜಾಸ್ತಿ ಮಾಡಬೇಕು. ಆವಾಗ ನಮ್ಗೆ ಭಗವಂತ ಸಿಗ್ತಾನೆ. ಓಕೆ. ಸೊ ಅಂದ್ರೆ
ಅಲ್ಲಿಗೆ ಅರ್ಥ ಏನು? ಭಗವಂತನಿಗಿನ ಭಕ್ತ ಶ್ರೇಷ್ಠ ಅಂತ ಆಯ್ತಾ? ಯಾರಿಗೆ ಶ್ರೇಷ್ಠ? ಹೊಸಾಗಿ ಬಂದಿರೋನಿಗೆ ಭಗವಂತನಿಗಿನ ಭಕ್ತನೇ ಶ್ರೇಷ್ಠ. ಆದರೆ ಭಕ್ತನಿಗೆ ಯಾರು ಶ್ರೇಷ್ಠ? ಶ್ರೇಷ್ಠ ನ್ಯಾಚುರಲಿ ಅಲ್ವಾ? ಸೊ ಅಗತ್ಯ ಜಾಸ್ತಿ ಹೊಸ ಭಕ್ತನಿಗೆ ಭಕ್ತರದ್ದು ಅಗತ್ಯ. ಅದಕ್ಕೋಸ್ಕರ ಭಗವಂತನಿಗಿನ್ನ ಅವ್ರ ಭಕ್ತರನ್ನೇ ಜಾಸ್ತಿ ಸೇವೆ ಮಾಡಬೇಕು. ಸೊ ಅದನ್ನ ಯಾರು ಮಾಡ್ತಾರೋ ಭಗವಂತ ಬೇಗ ಸಿಕ್ಬಿಡ್ತಾನೆ ಅವರಿಗೆ. ಭಕ್ತನ ಸೇವೆಯು ಭಗವಂತನ ಸೇವೆಗಿಂತ ಹೆಚ್ಚು ಮಹತ್ವದ್ದು. ಆದ್ದರಿಂದ ದೇವರ ಸೇವೆಯಲ್ಲಿ ಸತತವಾಗಿ ನಿರತನಾಗಿರುವ ಸದ್ಭಕ್ತನನ್ನು ಆಯ್ದುಕೊಳ್ಳಬೇಕು. ಸೊ ಅದಕ್ಕೆ ಭಗವಂತನಲ್ಲಿ ಸತತವಾಗಿ ನಿರತ ಆಗಿರೋನು, ಸೇವೆ ನಿರತರಾಗಿರೋಂತನ್ನ ಭಕ್ತನಾಗಿ ಆಯ್ಕೆ ಮಾಡ್ಕೋಬೇಕು. ಅಂಥವರನ್ನು ತನ್ನ ಗುರುವಾಗಿ ಸ್ವೀಕರಿಸಬೇಕು. ಇಂಥವ್ರನ್ನ ಗುರುವಾಗಿ ಸ್ವೀಕಾರ ಮಾಡಬೇಕು. ಗುರು ಸ್ಥಾನದಲ್ಲಿದ್ದಾಗ ಆ ಗುರುವಿನ ಸೇವೆಯಲ್ಲಿ ಮಗ್ನನಾಗಬೇಕು. ಲೌಕಿಕ ಇಂದ್ರಿಯಗಳಿಂದ ಗ್ರಹಿಸಲಾಗದ ಭಗವಂತನನ್ನು ಕಾಣಲು ಅಂತಹ ಸದ್ಗುರುವು ಪಾರದರ್ಶಕವಾದ ಮಾಧ್ಯಮವಾಗುತ್ತದೆ. ಸೊ ಅಲ್ಲಿ ಹೇಳ್ತಲ್ಲ ಹರಿನಾಮದಲ್ಲಿ ನೋಡಿ. ಸೊ ಭಗವಂತನ ಕಾಣಬೇಕಾದ್ರೆ ಭಕ್ತರದ್ದು ಗುರುವಿನ ಸೇವೆ, ಗುರುವಿನ ಸೇವೆಯಿಂದ ಭಗವಂತನ ನಾವು ಕಾಣ್ಬೋದು. ಲೌಕಿಕ ಇಂದ್ರಿಯಗಳಿಂದ ಗ್ರಹಿಸಲಾಗದ ಭಗವಂತನನ್ನು ಕಾಣಲು ಅಂತಹ ಸದ್ಗುರು ಪಾರದರ್ಶಕವಾದ ಮಾಧ್ಯಮವಾಗುತ್ತದೆ. ಸೊ ಗುರು ಕಣ್ಣಿಂದ ನೇತ್ರ ಚಕ್ಷು ಗುರುದು ಮುಖಾಂತರ ನಾವು ಭಗವಂತನ ನೋಡಬೇಕು. ಭಗವಂತ ಬೇಕಂದ್ರೆ ಗುರುವಿಗೆ ಸಲ್ಲಿಸಿದ ಸೇವೆಗೆ ತಕ್ಕ ಪ್ರಮಾಣದಲ್ಲಿ ಭಗವಂತನು ಭಕ್ತನಿಗೆ ಪ್ರಕಟವಾಗುತ್ತಾನೆ. ಸೊ ಇನ್ನೊಂದು ಮುಖ್ಯ, ಕೃಷ್ಣ ಯಾವ ಥರ ಪ್ರಕಟ ಆಗ್ತಾನಪ್ಪ ನಮಗೆ? ಗುರುವಿಗೆ ಯಾವ ರೀತಿ ಸೇವೆ ಸಲ್ಲಿಸ್ತೀವೋ, ಎಷ್ಟು ಪ್ರಮಾಣದಲ್ಲಿ ಎಷ್ಟು ನಿಷ್ಠೆಯಾಗಿ ಭಗವಂತನಿಗೆ ಸೇವೆ ಗುರುಗೆ ಸೇವೆ ಮಾಡ್ತೀವೋ ಅಷ್ಟು ಮಟ್ಟಿಗೆ ಭಗವಂತನ ಭಕ್ತನಿಗೆ ಪ್ರಕಟವಾಗ್ತಾನೆ. ಯಾರು ಗುರುಗೆ ಸೇವೆ ಮಾಡಿದಂಥ ಭಕ್ತನಿಗೆ ಭಗವಂತ ಯಾವಾಗ ಪ್ರಕಟ ಆಗ್ತಾನೆ? ನಮ್ಮ ಡಿಗ್ರಿ ನೋಡಬೇಕು, ಗುರುಗೆ ಎಷ್ಟು ರೀತಿ ಯಾವ ರೀತಿ ಸೇವೆ ಮಾಡಿದೆ ಅಂತ. ಅದ್ರ ಮೇಲೆ ನಮಗೆ ಕೃಷ್ಣ ಬೇಗ ನಮಗೆ ಪ್ರಕಟ ಆಗಿ ಮಾನವ ಶಕ್ತಿಯನ್ನು ಪ್ರಭುವಿನ ಸೇವೆಯಲ್ಲಿ ಹರಿಸುವುದು ಮೋಕ್ಷದ ಕಡೆಗೆ ತೆರೆದ ಪ್ರಗತಿ ಪಥವಾಗಿದೆ. ಮಾನವ ಶಕ್ತಿನ ಪ್ರಭುವಿನ ಸೇವೆಯಲ್ಲಿ ಹರಿಸುವುದು ಮೋಕ್ಷದ ಕಡೆಗೆ ತೆರೆದ ಪ್ರಗತಿಯಾಗಿದೆ. ಅಧಿಕೃತ ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಸಂಬಂಧಿಸಿದಂತೆ ಸೇವೆ ಮಾಡಿದಾಗ ಇಡೀ ಸೃಷ್ಟಿಯೇ ಭಗವಂತನ ಜೊತೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತದೆ. ಅಧಿಕೃತ ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಸಂಬಂಧಿಸಿದ ಸೇವೆ ಮಾಡಿದಾಗ ಇಡೀ ಸೃಷ್ಟಿಯೇ ಭಗವಂತನ ಜೊತೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತದೆ. ಯಾವಾಗ ಆಧ್ಯಾತ್ಮಿಕ ಭಗವಂತನ ಗುರುದು ಸೇವೆ ಮಾಡಿದಾಗ ಸೊ ಇಡೀ ಸೃಷ್ಟಿ ಭಗವಂತನ ಜೊತೆಗೆ ತನ್ನನ್ನು ಒಂದಾಗಿ ಮಾಡಿಕೊಳ್ಳುತ್ತೆ. ಇಡೀ ಸೃಷ್ಟಿನ ಸಮರ್ಥನಾದ ಗುರುವು ಎಲ್ಲವನ್ನು ಭಗವಂತನ ಗುಣಗಾನಕ್ಕೆ ವಿನಿಯೋಗಿಸುವ ಕಲೆಯನ್ನು ಬಲ್ಲವನಾಗಿರುತ್ತಾನೆ. ಸಮರ್ಥವಾಗಿರದ ಗುರು ಏನೋ ಪ್ರತಿಯೊಂದನ್ನು ಕೂಡ ಭಗವಂತನ ಸೇವೆಗೆ ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಆದ್ದರಿಂದ ಅವನ ಮಾರ್ಗದರ್ಶನದಲ್ಲಿ ಸಾಗಿದರೆ ಭಗವದ್ಭಕ್ತರ ದಿವ್ಯ ಕೃಪೆಯಿಂದ ಇಡೀ ಜಗತ್ತನ್ನೇ ಅಧ್ಯಾತ್ಮ ಧಾಮವಾಗಿ ಪರಿವರ್ತಿಸಲು ಸಾಧ್ಯ. ಯಾರು ಆದ್ದರಿಂದ ಅವನ ಮಾರ್ಗದರ್ಶನದಲ್ಲಿ ಸಾಗಿದರೆ ಭಗವದ್ಭಕ್ತನ ದಿವ್ಯ ಪರಂಪರೆಯಿಂದ ಇಡೀ ವಿಶ್ವವನ್ನೇ ಆಧ್ಯಾತ್ಮಿಕಗೊಳಿಸಬಹುದು. ಯಾರ ಕೃಪೆಯಿಂದ? ಭಕ್ತನದು ಗುರು ಕೃಪೆಯಿಂದ. ಸೊ ಭಗವಂತನ ಭಕ್ತರ ದಿವ್ಯ ಕೃಪೆಯಿಂದ ಇಡೀ ಜಗತ್ತನ್ನೇ ಆಧ್ಯಾತ್ಮಿಕರಣ ಮಾಡ್ಬೋದು. ಗುರು ಪ್ರಭುಪಾದ ಮಾಡಿದ್ರು, ಇಡೀ ಪ್ರಪಂಚನೇ ಆಧ್ಯಾತ್ಮಿಕ ಮಾಡಿದ್ರು. ಸೊ ಆ ಥರ ಒಬ್ಬನಿಗೆ ಭಗವಂತನ ಶಕ್ತಿಗೆ, ಭಗವಂತನ ನಾಮಶಕ್ತಿಗೆ ಅಷ್ಟೊಂದು ಶಕ್ತಿ ಇದೆ. ಒಂದಲ್ಲ ಒಂದು ರೀತಿಲಿ ಅವರು ಈ ಭೌತಿಕ ಪ್ರಪಂಚದಿಂದನೇ ಮೇಲ್ಗಡೆ ಇರೋರು. ಅದರಿಂದ ನಾವು ಭಗವಂತನ ಭಕ್ತರದು ಸೇವೆ ಮಾಡಿದಾಗೆ ಎಲ್ಲರ ಸೇವೆನೂ ಮಾಡ್ದಂಗೆ. ಏನು ಮಾಡೋಕ್ಕಾಗ್ಲಿಲ್ವಾ? ಭಕ್ತರು ಸೇವೆ ಮಾಡೋಕ್ಕೆ ಕೂತ್ಕೊಳ್ಳಿ ಸಾಕು. ಅದೇ ಎಲ್ಲದು ಕೂಡ ನಮಗೆ ಅನ್ಕೊಡಿ. ಓಕೆ, ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕಿ ಜಯ. 24 ನಾಳೆ ಮೇಡಮ್. ಓಕೆ, ಎಲ್ಲಿಗೆ ನಿಲ್ಸೋಣ? ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಜೈ. ಎನಿ ಪ್ರಶ್ನೆ? ಸೊ
ಸೊ ಕೆಲವು ಜನ ಅಟೆಂಡ್ ಆಗಿಲ್ಲ ಅನಿಸ್ತೈತೆ, ಯಾಕೆಂದರೆ ಅಲ್ಲಿ ಹಳೇದ್ರಲ್ಲಿ ಅಟೆಂಡ್ ಆಗಿರಬೇಕು. ಸೊ ದಯವಿಟ್ಟು ಇನ್ನು ಮುಂದೆ ಹೊಸದಿದೆಯಲ್ಲ ನಿಮ್ಗೆ ಆಲ್ರೆಡಿ